ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಸೊ ಈ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಹೈ ಈಲ್ಡಿಂಗ್ ಟಾಪಿಕ್ಸ್ ಕರೆಂಟ್ ಅಫೇರ್ಸ್ ಮುಂಬರುವ ಕೆಇ ಪರೀಕ್ಷೆಗಳಲ್ಲಿ ಬರುವಂತಹ ಚಾನ್ಸಸ್ ಯಾವ್ದ್ಯಾವ್ದಿದೆ ಆ ವಿಷಯಗಳನ್ನ ನಾವಿಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಆಯ್ತಾ, ಆ ಎಲ್ಲ ವಿಷಯಗಳನ್ನ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಎಸ್ಪೆಷಲಿ ಇಲ್ಲಿ ಇದರಲ್ಲಿ ಕರ್ನಾಟಕ ಇದೆ, ನ್ಯಾಷನಲ್ ಇದೆ, ಇಂಟರ್ನ್ಯಾಷನಲ್ ಇದೆ, ಸೈನ್ಸ್ ಇದೆ, ಎಲ್ಲವೂ ಯಾವುದು ಪರೀಕ್ಷೆಗೆ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ ಈ ಮುಂಬರುವ PC ಆಗಿರ್ಬೋದು, ಆಯ್ತಾ, AO ಆಗಿರ್ಬೋದು ಅಥವಾ VO ಆಗಿರ್ಬೋದು, ಯಾವ್ದಾದ್ರು ಆಗಿರ್ಬೋದು, ಚಾನ್ಸಸ್ ಯಾವ್ದಿದೆ ಹೈ ಈಲ್ಡಿಂಗ್ ಟಾಪಿಕ್ ಕರೆಂಟ್ ಅಫೇರ್ಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಸ್ವಲ್ಪ ಲೆಂದಿ ಸೆಷನ್ ಇರುತ್ತೆ, ಕೈಂಡ್ಲಿ ಫುಲ್ ವಿಡಿಯೋ ನೋಡಿ, ನಿಮಗೆ ಖಂಡಿತ ಹೆಲ್ಪ್ ಆಗೇ ಆಗುತ್ತೆ. ಅಷ್ಟು ಅಶೂರೆನ್ಸ್ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಆಯ್ತಾ, ಸೊ ಒಂದನೇ ಟಾಪಿಕ್ ತಗೊಂಡಿದ್ದೀನಿ. ಏನು ಓಕೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಅಲ್ವಾ. ಸೊ ಬಟ್ ರಿವಿಷನ್ ಆಗುತ್ತೆ ಅಲ್ವಾ, ರಿವಿಷನ್ ಆಗಬೇಕು. ಇಂಪಾರ್ಟೆಂಟ್ ಟಾಪಿಕ್ಸ್ ತಗೋಬೇಕು, ಅದು ನಿಮಗೆ ರಿವಿಷನ್ ಆಗಬೇಕು, ಇದು ಇಂಪಾರ್ಟೆಂಟ್. ಆಯ್ತಾ, ಸೊ ಇಂಡಿಯಾ 100ನೇ ರಾಮ್ಸಾರ್ ತಾಣವನ್ನ ಹೊಂದಿದೆ. ಈಗ 100ನೇ ರಾಮ್ಸಾರ್ ತಾಣದ ಪಟ್ಟಿ ಇಂಡಿಯಾ ಹೊಂದಿದೆ. 100th ರಾಮ್ಸಾರ್ ಸೈಟ್ ಯಾವುದು? 100th ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ, ಜಯಪ್ರಕಾಶ್ ನಾರಾಯಣ್ ಬರ್ಡ್ ಸೆಂಚುರಿ ಎಲ್ಲಿದೆ? ಅದು ಉತ್ತರ ಪ್ರದೇಶದಲ್ಲಿ ಇದೆ. ಇದಕ್ಕೆ ಸುರ್ಹಾತಾಲ್ ಅಂತಾನು ಹೆಸರಿದೆ. ಇದನ್ನ ಯಾವತ್ತು ಡಿಕ್ಲೇರ್ ಮಾಡಿದ್ರು? ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ. ಅವತ್ತೇನ್ ಮಾಡಿದ್ರು? 100ನೇ ರಾಮ್ಸಾರ್ ಸೈಟ್ ಅನ್ನ ಅನೌನ್ಸ್ ಮಾಡಿದ್ರು. ಓಕೆನಾ, ಅದು ನನಗೆ ಇಂಪಾರ್ಟೆಂಟ್ ಇಲ್ಲ ಯಾವತ್ತು ಅನೌನ್ಸ್ ಮಾಡಿದ್ರು ಅಂತ ಕೇಳಲ್ಲ, ಅವತ್ತೇ ಯಾಕೆ ಅನೌನ್ಸ್ ಮಾಡಿದ್ರು, ನನಗೆ ಆ ದಿನದ ವಿಶೇಷತೆ ಇಂಪಾರ್ಟೆಂಟ್. ವಿಶ್ವ ಪರಿಸರ ದಿನ ಯಾವತ್ತು? ವಿಶ್ವ ಪರಿಸರ ದಿನ ಜೂನ್ 5 ವಿಶ್ವ ಪರಿಸರ ದಿನ. ನಿಮ್ಮ ಒಂದು ಹೋಮ್ವರ್ಕ್ ಏನಪ್ಪಾ ಅಂತಂದ್ರೆ, ಈ ವಿಶ್ವ ಪರಿಸರ ದಿನದ ವಿಷಯ ಥೀಮ್ ಏನಾಗಿತ್ತು? 2026ರ ವಿಶ್ವ ಪರಿಸರ ದಿನದ ವಿಷಯ ಏನಾಗಿತ್ತು? ಜಸ್ಟ್ ನೋಟ್ ಇಟ್ ಡೌನ್, ಇಂಪಾರ್ಟೆಂಟ್. ಓಕೆ, ಜಸ್ಟ್ ನೋಟ್ ಇಟ್ ಡೌನ್, ಇಂಪಾರ್ಟೆಂಟ್ ಬರುತ್ತೆ. ಆಯ್ತಾ, ಇಡೀ ಏಷ್ಯಾದಲ್ಲಿನ ಭಾರತ ಅತಿ ಹೆಚ್ಚು ರಾಮ್ಸಾರ್ ತಾಣಗಳನ್ನ ಹೊಂದಿದೆ. ಅಂದ್ರೆ 100 ಏಷ್ಯಾದಲ್ಲೇನೆ ಯಾವ ಒಂದು ಕಂಟ್ರಿಗೂ ಇಲ್ಲ. ಓಕೆನಾ, ನೋಟ್ ಮಾಡ್ಕೋಬೇಡಿ. ಓಕೆನಾ, ಟೈಮ್ ಇಲ್ಲ, ನೋಟ್ ಮಾಡ್ತಾ ಕೂಡ್ಬೇಡಿ. ಈ PDF ಅನ್ನ ನಾನು ಅಪ್ಲೋಡ್ ಮಾಡ್ತೀನಿ, ಡೋಂಟ್ ವರಿ. ಆಯ್ತಾ, ಟೈಮ್ ಇಲ್ಲ. ಓಕೆ, ಜಸ್ಟ್ ಲಿಸನ್ ಕೇರ್ಫುಲಿ. ನಾ ಎಲ್ಲಿ ಹೋಮ್ವರ್ಕ್ ಮಾಡ್ಬೇಕಂತ ಹೇಳಿರ್ತೀನಲ್ಲ, ಜಸ್ಟ್ ಇಟ್ ವಿಲ್ ಟೇಕ್ ಹಾರ್ಡ್ಲಿ ಎಸ್ ಐ ವಿಲ್, ನಾನು ನಿಮಗೆ ಕೊಡ್ತೀನಿ, ಡೋಂಟ್ ವರಿ. PDF ನಿಮಗೆ ಕೊಡ್ತೀನಿ. ನೀವು ಎಲ್ಲಿ ಬಹಳ ಆದ್ರೆ ನಿಮಗೆ ಒಂದು 10 ರಿಂದ 15 ನಿಮಿಷ ಎಕ್ಸ್ಟ್ರಾ ತಗೋತೀರಾ ಅದರ್ ದನ್ ದಿಸ್ ಕ್ಲಾಸ್. ಏನಂತಂದ್ರೆ ಅಲ್ಲಲ್ಲಿ ಈಗ ಫಾರ್ ಎಕ್ಸಾಂಪಲ್ ವಿಶ್ವ ಪರಿಸರ ದಿನದ ವಿಷಯ ನೋಡಿ ಅಂತ ಹೇಳಿದ್ನಲ್ವಾ, ಥೀಮ್ ಏನು ನೋಡಿ ಅಂತ ಹೇಳಿದ್ರೆ ಅದು ನೀವು ಮಾಡ್ಬೇಕು. ಎಲ್ಲಾನು ನಾನೇ ತಗೊಂಡ್ಬಿಟ್ರೆ ನೀವೇನ್ ಮಾಡ್ತೀರಾ ಅಲ್ವಾ, ಅದಷ್ಟು ನೀವು ಮಾಡ್ಕೋಬೇಕು. ಯಾಕಂದ್ರೆ ಟೈಮ್ ಇಲ್ಲ ಈಗ. ಓಕೆ, ಸಂಡೇನೇ ಎಕ್ಸಾಮ್ ಇರೋದ್ರಿಂದ ಐ ಆಮ್ ಪುಷ್ ಮಾಡ್ತಾ ಇದ್ದೀನಿ, ಎಷ್ಟಾಗತ್ತೆ ಅಷ್ಟು ನನ್ನನ್ನು ಪುಷ್ ಮಾಡ್ಕೋತಾ ಇದ್ದೀನಿ. ಇದಾದ್ಮೇಲೆ ಇನ್ನೂ ಒಂದು ವಿಡಿಯೋ ಬರುತ್ತೆ. ಆಯ್ತಾ, ಡೋಂಟ್ ವರಿ, ಇನ್ನೂ ಒಂದು ಕ್ಲಾಸ್ ಇರುತ್ತೆ, ಅದು ನಿಮ್ಗೆ ಅನೌನ್ಸ್ ಮಾಡ್ತೀನಂತೆ. ಜಾಗತಿಕ ಶ್ರೇಯ ರ್ಯಾಂಕ್ 3ನೇ ಸ್ಥಾನದಲ್ಲಿದೆ. ಅಂದರೆ ಇಡೀ ಪ್ರಪಂಚದಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಎದರಲ್ಲಿ? ರಾಮ್ಸಾರ್ ತಾಣಗಳನ್ನ ಹೊಂದಿರುವುದರಲ್ಲೇ, ರಾಮ್ಸಾರ್ ಸೈಟ್ ಗಳನ್ನ ಹೊಂದಿರೋದ್ರಲ್ಲಿ ಭಾರತ 3ನೇ ಸ್ಥಾನದಲ್ಲಿ. ಒಂದನೇದು ಯಾವುದು? UK, ಎರಡನೇದ್ದು ಮೆಕ್ಸಿಕೋ ನಂತರ ಇರೋದೇ ಭಾರತ. ಓಕೆನಾ, ಇದು ಗೊತ್ತಿರಬೇಕು, ಇಂಪಾರ್ಟೆಂಟ್. ಆಯ್ತಾ, ಸೊ ಒಂದಿಷ್ಟು ವೆಟ್ಲ್ಯಾಂಡ್ಸ್ ಅಂದ್ರೆ ಜೌಗು ಭೂಮಿ ಅಂತ ಅಂತೀವಿ. ವೆಟ್ಲ್ಯಾಂಡ್ಸ್ ಏನಂತ ಕರಿತೀವಿ ಕನ್ನಡದಲ್ಲಿ? ಜೌಗು ಪ್ರದೇಶ, ಜೌಗು ಭೂಮಿ ಅಂತ ಕರಿತೀವಿ. ಓಕೆನಾ, ಸಿಂಪಲ್. ರಾಮ್ಸಾರದ ವ್ಯಾಖ್ಯಾನ ಅಂದ್ರೆ ಜೌಗು ಭೂಮಿ ಅಂದ್ರೆ ಏನು? ಅಂದ್ರೆ ಜಲಭೂಮಿ, ಅಂದ್ರೆ ಪೀಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಕೆಸರು, ಮಾರ್ಷಸ್ ಅದನ್ನು ಕರಿತೀವಿ. ಶಾಲೋ ಮರೈನ್, ಓಕೆನಾ, ಶಾಲೋ ಮರೈನ್ ಅಂತಂದ್ರೆ ಸಮುದ್ರದ ದಂಡೆಯಲ್ಲಿ ಇರುವಂತಹ ತೇವ ಪ್ರದೇಶ, ಅದು ಕೂಡ ರಾಮ್ಸಾರ್ ತಾಣದಲ್ಲಿ ಬರುತ್ತೆ. ಇನ್ಲ್ಯಾಂಡ್ ವೆಟ್ಲ್ಯಾಂಡ್ ಅಂತಂದ್ರೆ ಮರೈನ್ ಬಿಟ್ಟು, ಅಂದ್ರೆ ಸಮುದ್ರದ ದಂಡೆಯಲ್ಲೇ ಇರ್ಬೇಕಂತ ಏನಾದ್ರು ಇದೆಯಾ? ಇಲ್ಲ. ಎಲ್ಲೋ ಕಾಡು ಒಳಗಡೆ ಅಥವಾ ಜಿಲ್ಲೆಯ ಒಳಗಡೆ, ಎಲ್ಲಾದ್ರೂ ಒಂದು ಊರು ಹೊರಗಡೆ ಕೆರೆ ಇರ್ಬೋದು, ಅದು ಕೂಡ ಒಂದು ವೆಟ್ಲ್ಯಾಂಡ್ ಅಲ್ವಾ. ಅವೆಲ್ಲವೂ ರಾಮ್ಸಾರ್ ತಾಣಗಳ ಇದರಲ್ಲಿ ಬರುತ್ತವೆ ಡೆಫಿನಿಷನ್ ಅಲ್ಲಿ, ಇದು ಗೊತ್ತಿರಬೇಕು. ಆಯ್ತಾ, ಭಾರತ ಒಂದು ನಿಯಮ ಮಾಡ್ತು, ವೆಟ್ಲ್ಯಾಂಡ್ ರೂಲ್ಸ್ ಅಂತ ಹೇಳಿ. 2017ರಲ್ಲಿ ಭಾರತ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ನಿಯಮವನ್ನ ಮಾಡ್ತು. ಎಕ್ಸ್ಕ್ಲೂಡ್ಸ್, ಯಾವುದನ್ನ ಇದರಲ್ಲಿ ಬಿಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಬರಲ್ಲ
ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಎಕ್ಸಾಮಿನರ್ ಏನಾದ್ರು ನಿಮ್ಮನ್ನ ಟ್ರಿಕ್ ಮಾಡ್ಬೇಕಂತ ಗೊತ್ತಾದ್ರೆ ಎಕ್ಸಾಮಿನರ್ಗೆ ಗೊತ್ತು, ಎಲ್ಲರೂ 100ನೇ ರಾಮ್ಸರ್ ತಾಣವನ್ನ ಓದಿರ್ತಾರೆ, 100% ಓದಿರ್ತಾರೆ, ಅದೆಲ್ಲರೂ ಗೊತ್ತು ಅಲ್ಲ. ಜಯಪ್ರಕಾಶ್ ನಾರಾಯಣ ಎಲ್ಲ ನಾವು ಹೇಳಿದೀನಿ, ಇನ್ನೊಬ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಬಟ್ ಎಕ್ಸಾಮಿನರ್ ನಿಮ್ಮನ್ನ ಟ್ರ್ಯಾಪ್ ಮಾಡ್ಬೇಕು ಅಂತಂದ್ರೆ ಅವ್ರ ಏನ್ ತಗೊಂಡ್ಬರ್ತಾರೆ, ಕೆಳಗಿನ ಯಾವ ಯಾವ ಜೋಗು ಪ್ರದೇಶಗಳು 2017ರ ಭಾರತದಲ್ಲಿ ವೆಟ್ಲ್ಯಾಂಡ್ ರೂಲ್ಸ್, ಜೋಗು ಪ್ರದೇಶ ಕಾನೂನಿನ ಪ್ರಕಾರ, ರೂಲ್ಸ್ ನ ಪ್ರಕಾರ, ನಿಯಮದ ಪ್ರಕಾರ ಯಾವ್ದ್ಯಾವ್ದು ಬರೋದಿಲ್ಲ, ಯಾವ್ದ್ಯಾವ್ದು ಸೇರಲ್ಲ ಅಂತ ಕೇಳ್ತಾರೆ. ಯಾವ್ದ್ಯಾವ್ದು ಬರಲ್ಲ, ರಿವರ್ ಕೆನಲ್ಗಳು ಇರ್ತಾವಲ್ವಾ, ಊರ್ ಹೊರಗಡೆ ಕೆನಲ್ಗಳು ಮಾಡಿರ್ತಾರಲ್ಲ ಅದು ಬರಲ್ಲ. ಆಮೇಲೆ ಪ್ಯಾಡಿ ಫೀಲ್ಡ್ಸ್ ಅಂದ್ರೆ ರೈಸ್ ಅಂದ್ರೆ ಭತ್ತದ ಗದ್ದೆ ಅದು ಬರಲ್ಲ. ಕುಡಿಯುವ ನೀರಿನ ಟ್ಯಾಂಕ್, ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ಸ್ ಅದು ಬರಲ್ಲ. ವೆರಿ ಇಂಪಾರ್ಟೆಂಟ್, ಗೊತ್ತಿರ್ಬೇಕು. ಎಕ್ಸಾಮ್ ಅಲ್ಲಿ ಇಲ್ಲಿ ಕೇಳಬಹುದು, ನಿಮ್ಮನ್ನ ಟ್ರ್ಯಾಪ್ ಮಾಡ್ಬೇಕು, ನಿಮ್ಮನ್ನ ಸಿಕ್ಕಾಕಿಸ್ಬೇಕಂದ್ರೆ ಇದನ್ನ ಮಾಡ್ತಾರೆ. ಅತಿ ಹೆಚ್ಚು ರಾಮ್ಸರ್ ತಾಣಗಳು ಎಲ್ಲಿದ್ದಾವೆ? ತಮಿಳ್ನಾಡು. 2ನೇ ಸ್ಥಾನ ಯಾವುದು? ಉತ್ತರ ಪ್ರದೇಶ. ಓಕೆನಾ. ಮೊದಲ ರಾಮ್ಸರ್ ತಾಣ ಯಾವುದು? ಚಿಲಿಕಾ ಮತ್ತೆ ಕಿಯೋಲೋಡಿಯೋ. ಇವೆರಡು ಫಸ್ಟ್ ರಾಮ್ಸರ್ ತಾಣಗಳನ್ನು ಎರಡನ್ನು ತಗೊಂಡ್ಬಂದು ಮ್ಯಾಂಟ್ರಿಕ್ಸ್ ಅಂತ ಬರುತ್ತೆ, ಮ್ಯಾಂಟ್ರಿಕ್ಸ್ ರೆಕಾರ್ಡ್ ಅಂತ ಕರಿತೀವಿ, ಅದರಲ್ಲಿ ಇದನ್ನ ಹಾಕಿದ್ರು. ಬಟ್ ಈಗ ಒಂದೇ ಇದೆ, ಚಿಲಿಕಾ ಒಂದೇ ಇದೆ, ಕಿಯೋಲೋಡಿಯೋ ಯಾವ್ದು ತೆಗೆದು ಹಾಕಿದ್ದಾರೆ. ಆಯ್ತಾ. ದೊಡ್ಡ ರಾಮ್ಸರ್ ತಾಣ ಯಾವುದು? ಸುಂದರ್ಬನ್ಸ್, ಅತಿ ದೊಡ್ಡ ರಾಮ್ಸರ್ ತಾಣ ಕೇಳ್ತಾರೆ ಇವೆಲ್ಲಾನು. ಸ್ಮಾಲೆಸ್ಟ್, ಚಿಕ್ಕ ರಾಮ್ಸರ್ ತಾಣ ಯಾವುದು? ರೇಣುಕಾ ಜೌಗು ಭೂಮಿ, ಜೌಗು ಪ್ರದೇಶ ಅಂತ ಕರಿಬಹುದು. ಹೇಳಿದ್ನಲ್ಲ, ಮಾಂಟ್ರೆಕ್ಸ್ ರೆಕಾರ್ಡ್ ಅಲ್ಲಿ ಕಿಲೋಡಿಯೋ ಮತ್ತೆ ಲೋಕ್ಟಕ್ ಇದೆರಡು ಇದೆ, ಎಕ್ಸಾಮ್ಗೆ ಬರಬಹುದು. ಇದಿಷ್ಟು ರಾಮ್ಸರ್ ತಾಣಿನ ಪ್ರಮುಖ ವಿಷಯ. ಸ್ವಲ್ಪ ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ, ಬಿಕಾಸ್ ಟೈಮ್ ಕಮ್ಮಿ ಇರೋದ್ರಿಂದ. ಓಕೆನಾ. ಮಹಾರಾಷ್ಟ್ರ ಅತಿ ಹೆಚ್ಚು ವಿದೇಶ ನೇರ ಬಂಡವಾಳ ಹೂಡಿಕೆಯನ್ನ ತೆಗೆದುಕೊಂಡಿದೆ, ಅಂದ್ರೆ ಅಲ್ಲಿ ಬಂದಿದೆ ಅಂತ ಅರ್ಥ. ಮಹಾರಾಷ್ಟ್ರ ಟಾಪ್ಸ್ ಅಂದ್ರೆ ಮೊದಲ ಸ್ಥಾನದಲ್ಲಿದೆ. ಅಂದ್ರೆ ವಿದೇಶಿ ನೇರ ಬಂಡವಾಳ ಅಂದ್ರೆ ವಿದೇಶದಿಂದ ಬಂದು ಇಲ್ಲಿ ಬಂಡವಾಳಗಳನ್ನ ಹಾಕ್ತಾರಲ್ವಾ, ಬೇರೆ ಬೇರೆ ರಾಜ್ಯಗಳಲ್ಲಿ ವಿದೇಶಿ ಕಂಪನಿಗಳು ಎಲ್ಲಿ ಜಾಸ್ತಿ ಹಾಕ್ತಾ ಇದ್ದಾರೆ ಬಂಡವಾಳಗಳನ್ನ? ಮಹಾರಾಷ್ಟ್ರದಲ್ಲಿ ಜಾಸ್ತಿ ಹಾಕ್ತಾ ಇದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾಗೆ 100% ಬಂಡವಾಳ ಬರುತ್ತೆ ಅಂದ್ರೆ ಅದರಲ್ಲಿ 31% ಅಷ್ಟು ಹೋಗ್ತಾ ಇದೆ, ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದೆ. ಓಕೆನಾ. ಅರೌಂಡ್ 19.6 ಬಿಲಿಯನ್ ಅಷ್ಟು ಬರ್ತಾ ಇದೆ. 2ನೇ ಸ್ಥಾನದಲ್ಲಿ ನಾವು ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ. ಇದನ್ನ ಕೇಳ್ತಾರೆ, ಕರ್ನಾಟಕ 2ನೇ ಸ್ಥಾನದಲ್ಲಿ ಇದನ್ನ ಕೇಳ್ತಾರೆ. 3ನೇದು ಗುಜರಾತ್, 4ನೇದು ಡೆಲ್ಲಿ NCR. ಓಕೆನಾ. ಇದು ಗೊತ್ತಿರ್ಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ. ಆಮೇಲೆ ಒಂದು ಜಸ್ಟ್ ಗೊತ್ತಿದ್ರೆ ಕಮೆಂಟ್ ಹಾಕಿ, FDI ಯಾವ ಕಂಟ್ರಿಯಿಂದ ಜಾಸ್ತಿ ಬರ್ತಾ ಇದೆ? ಭಾರತಕ್ಕೆ ಯಾವ ಕಂಟ್ರಿಯಿಂದ FDI ಜಾಸ್ತಿ ಬರ್ತಾ ಇದೆ? ಓಕೆನಾ. ವಿಚ್ ಕಂಟ್ರಿ? ಇಂಡಿಯಾಗೆ ಯಾವ ಕಂಟ್ರಿಯಿಂದ ಬರ್ತಾ ಇದೆ FDI ಜಾಸ್ತಿ? ಗೊತ್ತಾ? ಗೊತ್ತಿದ್ರೆ ಕಮೆಂಟ್ ಹಾಕಿದ್ರೆ ಬರ್ಬೋದು. ನೆಕ್ಸ್ಟ್ ಯಾವ ಕಂಟ್ರಿಯಿಂದ ಬರ್ತಾ ಇದೆಯಪ್ಪ? ಹೈಯೆಸ್ಟ್ ಇದರಿಂದ ಯಾವ್ದ್ರಿಂದ ಬರ್ತಾ ಇದೆ ಇನ್ವೆಸ್ಟ್ಮೆಂಟ್? ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ವಾ? ವೆರಿ ಇಂಪಾರ್ಟೆಂಟ್. ಸಿಂಗಾಪುರ್, ನೆನ್ಪಿಟ್ಕೊಳ್ಳಿ. ಓಕೆನಾ. ಸಿಂಗಾಪುರ್. ಓಕೆ. ಸೆಕೆಂಡ್ US ಅನ್ಸುತ್ತೆ, US ಆರ್ ಮಾರಿಷಿಯಸ್. ಓಕೆ, ಬಟ್ ಫಸ್ಟ್ ನೆನ್ಪಿಟ್ಕೊಳ್ಳಿ ಸಾಕು, ಸಿಂಗಾಪುರ್. ಈ ಸಿಂಗಾಪುರಿಂದ ಜಾಸ್ತಿ ಬರ್ತಾ ಇದೆ FDI. ಇದು ಗೊತ್ತಿರ್ಬೇಕು, ಇದನ್ನ ಕೇಳ್ತಾರೆ. ಓಕೆನಾ. ಸಿಂಗಾಪುರಿಂದ ಜಾಸ್ತಿ ಬರ್ತಾ ಇದೆ, ಇಂಪಾರ್ಟೆಂಟ್. ರೈಟ್. ಸೊ ನೆಕ್ಸ್ಟ್ ಟಾಪಿಕ್, ಜಾನಿಕ್ ಸಿನ್ನರ್. ಜಾನಿಕ್ ಸಿನ್ನರ್ ಇವ್ರೇನಾಗಿದ್ದಾರೆ? ವಿಶ್ವದ ನಂಬರ್ 1 ಇಟಾಲಿಯನ್ ಓಪನ್ 2026 ಗೆದ್ದಿದ್ದಾರೆ. ಓಕೆನಾ. ಯಾರ ವಿರುದ್ಧ? ಕ್ಯಾಸ್ಟರ್ ರೂಡ್ ಅನ್ನೋರ ವಿರುದ್ಧ. ಯಾಕೆ ಇದು ನನಗೆ ಇಂಪಾರ್ಟೆಂಟ್ ಆಗಿದೆ ನ್ಯೂಸ್ ಅಂತಂದ್ರೆ, 1976 ನಂತರ, ಓಕೆನಾ, ಆಲ್ಮೋಸ್ಟ್ 50 ವರ್ಷಗಳ ನಂತರ, ಸುಮಾರು 50 ವರ್ಷಗಳ ನಂತರ ಇಟಲಿಯ ಪುರುಷ ಅಂದ್ರೆ ಇಟಲಿಯ ಮ್ಯಾನ್ ಇಟಾಲಿಯನ್ ಕಪ್ ಅನ್ನ ಗೆದ್ದಿದ್ದಾನೆ, ಇಟಾಲಿಯನ್ ಓಪನ್ ಅನ್ನ ಗೆದ್ದಿದ್ದಾನೆ. ಪ್ರತಿ ಸಲ ಬೇರೆ ಬೇರೆಯವ್ರು ಗೆಲ್ತಾ ಇದ್ರು, ಇಟಲಿಯವ್ರು ಯಾವತ್ತೂ ಗೆಲ್ತಾ ಇರಲಿಲ್ಲ ಇಟಾಲಿಯನ್ ಕಪ್ ಅನ್ನ. 50 ವರ್ಷ ಆದ್ಮೇಲೆ ಗೆದ್ದಿದಾರಲ್ವಾ, ಅದಕ್ಕೋಸ್ಕರ ನನಗೆ ಈ ನ್ಯೂಸ್ ಇಂಪಾರ್ಟೆಂಟ್. ಓಕೆನಾ. ಫಸ್ಟ್, ಓಕೆನಾ, ಗೆದ್ದ ಮೊದಲ ಇಟಾಲಿಯನ್ ಪುರುಷ 1976 ನಂತರ ಫಸ್ಟ್ ಇಟಾಲಿಯನ್ ಮ್ಯಾನ್ ಯಾರೋ? ಜಾನಿಕ್ ಸಿನ್ನರ್. ಕೇಳಬಹುದು. ಓಕೆನಾ. ಇಂಪಾರ್ಟೆಂಟ್, ಇಷ್ಟೇ ಇಂಪಾರ್ಟೆಂಟ್ ನಂಗೆ ನ್ಯೂಸ್, ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಆಯ್ತಾ. ಇತ್ತೀಚೆಗೆ ಕರ್ನಾಟಕ ಹೊಸ ಹೊಸ ಸಿಂಬಲ್ಸ್ ಗಳನ್ನ ಪ್ರಪೋಸ್ ಮಾಡಿದೆ, ಇನ್ನು ಅನೌನ್ಸ್ ಮಾಡಿಲ್ಲ, ಬಟ್ ಪ್ರಪೋಸ್ ಮಾಡಿದ್ದಾರೆ. ಒಂದಿಷ್ಟು ಸಿಂಬಲ್ಸ್ ಗಳನ್ನ, ಚಿಹ್ನೆಗಳನ್ನ, ಲಾಂಛನಗಳನ್ನ ಅಂತ ಹೇಳ್ತೇವೆ, ಒಂದಿಷ್ಟು ಲಾಂಛನಗಳನ್ನ ಮಾಡಿದ್ದಾರೆ. ಯಾವುದು ಪ್ರಸ್ತಾವಿತ? ಪ್ರಪೋಸ್ ಸ್ಟೇಟ್ ಇನ್ಸೆಕ್ಟ್, ರಾಜ್ಯ ಕೀಟ ಯಾವಂತ ಮಾಡಿದೆ? ಆಪಿಸ್ ಸೆರೆನಾ, ತುಡುವೆ ಜೇನು ಅಂತ ಕರಿತೀವಿ ಇದಕ್ಕೆ. ಓಕೆನಾ. ಎಲ್ಲೆಲ್ಲಿ ಕಾಡಿನಿಂದ ಹಿಡಿದು ನಗರ ಪ್ರದೇಶ ಎಲ್ಲ ಕಡೆನೂ ನನಗೆ ತುಡುವೆ ಜೇನು
ನೋಡ್ಕೊಳಕ್ಕೆ ಸಿಗುತ್ತೆ. ಇದೊಂದು ಇಂಪಾರ್ಟೆಂಟ್ ಪಾಲಿನೇಟರ್. ಓಕೆನಾ, ಪರಾಗಸ್ಪರ್ಶ ಮಾಡುತ್ತೆ. ಪಾಲಿನೇಟರ್ ಎನ್ವೈರನ್ಮೆಂಟಲ್ ನೋಡಿರ್ತಾರೆ ಇದು ಕಾನ್ಸೆಪ್ಟ್ ಅನ್ನ. ಓಕೆನಾ, ಬಯೋಡೈವರ್ಸಿಟಿಗೆ ಮತ್ತು ಕೃಷಿಗೆ ಇದು ಬಹಳ ಮುಖ್ಯ. ಇದು ಅಪಾಯದಲ್ಲಿದೆ. ಯಾವ್ದಕ್ಕೆ? ಅದರ ಅರಣ್ಯ ನಾಶ ಆಗ್ತಾ ಇದೆ ಅಲ್ವಾ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಅದೇ ರೀತಿ ಥೈಸ್ ಸ್ಯಾಕ್ಬ್ರೂಡ್ ಅನ್ನುವಂಥ ವೈರಸ್ ಇಂದ ಇದರ ಒಂದು ಪಾಪ್ಯುಲೇಷನ್ ಏನಾಗ್ತಾ ಇದೆ, ಕಮ್ಮಿ ಆಗ್ತಾ ಇದೆ. ಬರಲ್ಲ ಎಕ್ಸಾಮ್ಸ್ಗೆ. ಬಟ್ ಏನ್ ಕೇಳ್ತಾರೆ ಇತ್ತೀಚೆಗೆ, ಯಾವ ರಾಜ್ಯ ಕೀಟ, ಯಾವುದನ್ನ ಕರ್ನಾಟಕ ಪ್ರಪೋಸ್ ಮಾಡಿದೆ ರಾಜ್ಯ ಕೀಟವಾಗಿ ಅಂತ ಹೇಳಿ ಅದನ್ನ ಕೇಳಬಹುದು. that might be asked in exam. ಓಕೆ, ತುಡುವೆ ಜೇನು ಗೊತ್ತಿರಲಿ, ಇಂಪಾರ್ಟೆಂಟ್ ಆಯ್ತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ನೊಂದಿದೆ. ಒಂದು ಕರ್ನಾಟಕದ ಇನ್ಸೆಕ್ಟ್ ಯಾವುದು ಅಂತ ಹೇಳಿ, ರಾಜ್ಯ ಕೀಟ ಯಾವುದು ಅಂತ ಹೇಳಿ. ಅದೇ ತರ ಕರ್ನಾಟಕದ್ದು ಪ್ರಸ್ತಾವಿತ ರಾಜ್ಯ ಉಭಯಚರ ಅಂದ್ರೆ ಸ್ಟೇಟ್ ಆಂಫಿಬಿಯನ್, ಕರ್ನಾಟಕ ರಾಜ್ಯದ ಉಭಯಚರ ಅಂತ ಹೇಳಿ ಒಂದು ಪ್ರಾಣಿನ ತಗೊಂಡ್ಬರ್ಬೇಕಂತ ಮಾಡಿದ್ದಾರೆ. ಯಾವುದು? ಮಲಬಾರ್ ಟ್ರೀ ಟೋಡ್ ಅಂತ ಕರಿತೀವಿ. ಇದರ ಹೆಸರು ಮಲಬಾರ್ ಟ್ರೀ ಟೋಡ್, ಮರಗಳಲ್ಲಿ ವಾಸಿಸುವ ಉಭಯಚರ. ಮಳೆಗಾಲದಲ್ಲಿ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತೆ. ಓನ್ಲಿ ಡ್ಯೂರಿಂಗ್ ಮಾನ್ಸೂನ್ ಅದು ಬ್ರೀಡಿಂಗ್ ಮಾಡುವಂತದ್ದು. ಓಕೆ, ಅದು ಯಾವಾಗ್ಲೂ ಮರದಲ್ಲೇ ಇರುತ್ತೆ. ಸಂತಾನೋತ್ಪತ್ತಿ ಮಾಡೋ ಟೈಮಿಂಗ್ ಮಾತ್ರ ನೆಲದಲ್ಲಿ ಬರುತ್ತೆ. ಇದು ಒಂದು ವಿಶೇಷತೆ. ಇಲ್ಲಿಂದ ಪ್ರಶ್ನೆಗಳು ಬರುತ್ತೆ ಮುಂಬರುವ KS ಅಲ್ಲಿ. ಈ ತರದ ಪ್ರಶ್ನೆಗಳು ಐ ಡೋಂಟ್ ಥಿಂಕ್ ಸೊ PC ನಲ್ಲಿ ಈ ತರದ್ ಬರುತ್ತಂತ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ KS ಅಲ್ಲಿ ಬರಬಹುದು. ಓಕೆ, ಅಷ್ಟು ಡೆಪ್ತ್ ಆಗಿ ಕೇಳಲ್ಲ. ಜಸ್ಟ್ ಇದು ಯಾವ್ದು ಅಂತ ಕೇಳ್ಬಿಡ್ತಾನೆ ನೇಮು ಅಷ್ಟೇ. ಅದು ಬಿಟ್ರೆ ಡೆಪ್ತ್ ಆಗಿ ಹೋಗಲ್ಲ. ಡೆಪ್ತ್ ಆಗಿ ಗೊತ್ತಿರ್ಲಿ ಅನ್ನೋ ಕಾರಣಕ್ಕೆ IUCN ಅಲ್ಲಿ ಅದು ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ. ಓಕೆನಾ, ಇದೊಂದು ಇಂಡಿಕೇಟರ್ ಸ್ಪೀಸಸ್, ಸಂಕೇತಿಸುವ ಪ್ರಭೇದ. ಒಂದು ಎನ್ವಿರಾನ್ಮೆಂಟ್, ಒಂದು ಪರಿಸರ ವ್ಯವಸ್ಥೆ ಹೇಗಿದೆ ಅನ್ನುವಂತ ಸಂಕೇತ ಎದರಿಂದ ಗೊತ್ತಾಗತ್ತೆ? ಆ ಪರಿಸರ ಈ ಒಂದು ಪ್ರಾಣಿಯಿಂದ ಯಾವ ಪ್ರಾಣಿಯಿಂದ ಗೊತ್ತಾಗತ್ತಲ್ವ ಅದಕ್ಕೆ ಏನಂತ ಕರಿತೀವಿ? ಅದಕ್ಕೆ ಇಂಡಿಕೇಟರ್ ಸ್ಪೀಸಸ್ ಅಂತ ಕರಿತೀವಿ. ಅದೇ ರೀತಿ ಕೀಸ್ಟೋನ್ ಸ್ಪೀಸಸ್ ಅಂತ ಕರಿತೀವಿ. ಟೈಗರ್ ಅನ್ನ ನಾವೇನಂತ ಕರಿತೀವಿ? ಕೀಸ್ಟೋನ್ ಸ್ಪೀಸಸ್ ಅಂತ ಕರಿತೀವಿ. ಇದು ಗೊತ್ತಿರ್ಬೇಕು ನಿಮಗೆ. ಎನ್ವಿರಾನ್ಮೆಂಟ್ ಪರಿಸರ ಅಧ್ಯಯನದಲ್ಲಿ ಓದಿರ್ತೀರಾ ಅಂತ ಅನ್ಕೊಂತೀನಿ ನಾನು. ಓಕೆ, ಯಾಕೆ ಟೈಗರ್ ನ ಕೀಸ್ಟೋನ್ ಸ್ಪೀಸಸ್ ಅಂತ ಕರಿತೀವಿ? ಟೈಗರ್ ಏನಾದ್ರು ಅಂದ್ರೆ ಹುಲಿಗಳ ಸಂಖ್ಯೆ ಕಮ್ಮಿ ಆದ್ರೆ ಏನಾಗುತ್ತೆ? ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಲ್ವಾ. ಹುಲಿಗಳ ಸಂಖ್ಯೆ ಕಮ್ಮಿ ಆದ್ರೆ ಜಿಂಕೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಬ್ವಿಯಸ್ಲಿ ಜಿಂಕೆಗಳು ತಿನ್ನಕ್ ಹುಲಿಗಳು ಇರೋದೇ ಇಲ್ಲ. ಅದೇ ಫುಡ್ ಚೈನ್ ಬ್ರೇಕ್ ಆಗಿ ಹೋಗುತ್ತೆ ಅಲ್ವಾ. ಜಿಂಕೆಗಳ ಸಂಖ್ಯೆ ಜಾಸ್ತಿ ಆದ್ರೆ ಹುಲ್ಲುಗಾವಲು ಪ್ರದೇಶ ಕಮ್ಮಿ ಆಗುತ್ತೆ ಅಲ್ವಾ. ಹುಲ್ಲುಗಾವಲು ಪ್ರದೇಶ ಯಾಕೆ ಕಮ್ಮಿ ಆಗುತ್ತೆ? ಜಿಂಕೆಗಳೆಲ್ಲ ಹುಲ್ಲನ್ನ ತಿಂತಾವೆ, ಗಿಡ ಹುಲ್ಲುಗಳನ್ನ ತಿಂದು ಗ್ರೀನರಿನ ಕಮ್ಮಿ ಮಾಡ್ತವೆ ಅಲ್ವಾ. ಅದರಿಂದ ಕಾಡು ತನ್ನ ಒಂದು ಮಣ್ಣಿನ ಫಲವತ್ತತೆ, ಅಂತರ್ಜಲ ಮಟ್ಟ ಅಥವಾ ಇತರೆ ಅಂಶಗಳ, ಮಣ್ಣಿನಲ್ಲಿರುವಂತ ಅಂಶಗಳೆಲ್ಲ ಕುಗ್ಗು ಹೋಗುತ್ತೆ. ಅದಕ್ಕೆ ಹುಲಿ ಎಷ್ಟು ಇಂಪಾರ್ಟೆಂಟು, ಪ್ರಮುಖ ಪ್ರಭೇದ ಅಂತ ಕರಿತೀವಿ. ಹುಲಿಯನ್ನ ನಾವು ಕೀಸ್ಟೋನ್ ಸ್ಪೀಸಸ್ ಅಂತ ಕರಿತೀವಿ. ಗೊತ್ತಿರಬೇಕಿದು, ಹೇಳಿದೆ ಅದಕ್ಕೆ. ಆಯ್ತಾ, ಇದು ಎರಡು ಪ್ರಪೋಸ್ ಮಾಡಿದ್ರೆ, ಒಂದು ಉಭಯಚರ ಅಂದ್ರೆ ಆಂಫಿಬಿಯನ್, ಇನ್ನೊಂದು ಸ್ಟೇಟ್ ಇನ್ಸೆಕ್ಟ್. ಇದೆರಡು ಕರ್ನಾಟಕ ಗೌರ್ಮೆಂಟ್ ಪ್ರಪೋಸ್ ಮಾಡಿರುವಂತದ್ದು. ಆಯ್ತಾ. ಸೊ ಈಗ ಒಂದು ಎಕ್ಸರ್ಸೈಸ್, ಒಂದು ಮಿಲಿಟರಿ ವ್ಯಾಯಾಮವನ್ನ ಮಾಡಿದ್ದಾರೆ ಇತ್ತೀಚೆಗೆ. ಪ್ರಗತಿ ಅಂತ ಅದ್ರ ಹೆಸರು. ಏನಾದ್ರ ಹೆಸರು? ಪ್ರಗತಿ ಅಂತ ಹೇಳಿ. ಯಾರ ಜೊತೆಗೆ ಮಾಡಿದ್ದಾರೆ? ಬಹುರಾಷ್ಟ್ರೀಯ ಸೇನಾ ಅಂದ್ರೆ ಬರೀ ಒಂದಲ್ಲ, ಸಿಕ್ಕಾಪಟ್ಟೆ ರಾಷ್ಟ್ರಗಳು ಸೇರಿ ಮಾಡಿರುವಂತದ್ದು. ಯಾವ್ದೋ ಒಂದು ದೇಶದ ಜೊತೆಗೆ ಮಾಡಿಲ್ಲ ನಾವು. ಓಕೆನಾ. ಸಿಂಬೆಕ್ಸ್ ಅಂತಂದ್ರೆ ಸಿಂಗಾಪುರ್ ಜೊತೆಗೆ ಮಾಡ್ತೀವಿ. ಸ್ಲಿನ್ಎಕ್ಸ್ ಅಂದ್ರೆ ಶ್ರೀಲಂಕಾ ಜೊತೆಗೆ ಮಾಡ್ತೀವಿ. ಓಕೆನಾ. ನೊಮ್ಯಾಡಿಕ್ ಎಲಿಫೆಂಟ್ ಅಂದ್ರೆ ಮಂಗೋಲಿಯಾ ಜೊತೆಗೆ ಮಾಡ್ತೀವಿ. ಹೀಗೆ ಒಂದೊಂದು ದೇಶ ಜೊತೆಗೆ ಮಾಡ್ತೀವಿ ನಾವು. ಬಟ್ ಇದು ಬಹುರಾಷ್ಟ್ರೀಯ, ಮಲ್ಟಿ ನ್ಯಾಷನಲ್, ಬಹಳಷ್ಟು ರಾಷ್ಟ್ರಗಳು ಬಂದು ಇಲ್ಲಿ ಮಾಡಿರುವಂತದ್ದು. ಎಷ್ಟು 2 ವಾರಗಳ ಜೊತೆಗೆ. ಯಾರು ಮಾಡಿದ್ದಾರೆ? ಇಂಡಿಯನ್ ಆರ್ಮಿ. ಇದು ಇಂಪಾರ್ಟೆಂಟ್. ಯಾರಂತ ಕೇಳ್ಬಿಡ್ತಾರೆ. ನೇವಿನ, ಆರ್ಮಿನ, ಏರ್ ಫೋರ್ಸ್, ಯಾರೋ? ಇಂಡಿಯನ್ ಆರ್ಮಿ. ಎಲ್ಲಿ? ಆಕ್ಟ್ ಈಸ್ಟ್ ಪಾಲಿಸಿ. ನಮ್ಮದು ಏನು ಆಕ್ಟ್ ಈಸ್ಟ್ ಪಾಲಿಸಿ ಅಂದ್ರೆ ಪೂರ್ವ ದೇಶಗಳ ಜೊತೆಗೆ, ಅಂದ್ರೆ ಸೌತ್ ಈಸ್ಟ್ ಏಷ್ಯಾ, ಕಾಂಬೋಡಿಯಾ, ಮಯನ್ಮಾರ್, ಈ ತರ ಪೂರ್ವ ಭಾಗದಲ್ಲಿ ಇರುವಂತ ದೇಶಗಳ ಜೊತೆಗೆ ನಮ್ಮ ಸಂಪರ್ಕದ ಕೊಂಡಿ ಚೆನ್ನಾಗಿರ್ಬೇಕು ಅಂತ ಕಾರಣಕ್ಕೆ ನಾವು ಆಕ್ಟ್ ಈಸ್ಟ್ ಪಾಲಿಸಿ ಅಂತ ಮಾಡಿದೀವಿ. ಅಂದ್ರೆ ಆ ದೇಶಗಳ ಜೊತೆಗೆ ನಾವು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ. ಅದಕ್ಕೆ ಅದನ್ನೆಲ್ಲ ಮಾಡಿದ್ದಾರೆ? ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಲ್ಲೇನೆ ಮಾಡಿದೀವಿ, ಈಶಾನ್ಯ ರಾಜ್ಯದಲ್ಲೇನೆ ಮಾಡಿದೀವಿ. ಯಾಕೆ? ಅದು ಪೂರ್ವ ಮತ್ತು ಸೌತ್ ಈಸ್ಟರ್ನ್ ಸ್ಟೇಟ್ಸ್ ಗಳು ಏನಿದಾವಲ್ಲ, ಆಸಿಯಾನ್ ಕಂಟ್ರಿ, ಮತ್ತೆ ಈ ಕಡೆ ಈಸ್ಟರ್ನ್ ಸ್ಟೇಟ್ಸ್, ಈಸ್ಟರ್ನ್ ಕಂಟ್ರಿಗಳು ಏನಿದಾವಲ್ವಾ, ಅದ್ರ ಪೂರ್ವ ರಾಷ್ಟ್ರಗಳೇನಿದಾವೆ ಅಲ್ಲಿ ಹತ್ತಿರ ಇದೆ. ಓಕೆನಾ. ಮೇಘಾಲಯ ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಲ್ವಾ. ಅದಕ್ಕೋಸ್ಕರ ಮೇಘಾಲಯದಲ್ಲೇನೆ ಆಕ್ಟ್ ಈಸ್ಟ್ ಪಾಲಿಸಿಯನ್ನ ನಾವು ಮಾಡಿದ್ದೇವೆ. ಇದು ಗೊತ್ತಿರ್ಬೇಕು. ಓಕೆನಾ. ಅಷ್ಟು ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಿಗೆ ಬೇಕಾಗಿಲ್ಲ. ಬಟ್ ಇಂಪಾರ್ಟೆಂಟ್ ಒಂದೆರಡು ಫ್ಯಾಕ್ಟ್ ಇದೆ. ಎಷ್ಟು ದೇಶಗಳು ಭಾಗವಹಿಸಿದ್ವು?
11 ದೇಶಗಳು ಭಾಗವಹಿಸಿದ್ವು. ಯಾವ್ಯಾವ ನಮ್ಮ ನೆರೆ ರಾಷ್ಟ್ರಗಳು ಅಂದ್ರೆ ನಮ್ಮ ನೇಬರ್ ಕಂಟ್ರೀಸ್ ಇದಾರಲ್ವಾ, ಅವರು ಭೂತಾನು, ಮಯನ್ಮಾರು, ಶ್ರೀಲಂಕಾ, ನೇಪಾಳ, ಆಬ್ವಿಯಸ್ಲಿ ಆಗ್ನೇಯ ಏಷ್ಯಾ ಹೇಳಿದ್ನಲ್ಲ, ಕಾಂಬೋಡಿಯಾ, ಲಾವೋಸ್, ಮಲೇಷಿಯಾ, ಫಿಲಿಪೈನ್ಸ್, ವಿಯೆಟ್ನಾಂ ಇವರು ಭಾಗವಹಿಸಿದ್ದರು. ಹಿಂದೂ ಮಹಾಸಾಗರ ದೇಶಗಳು ಸಹಿತ 2 ಭಾಗವಹಿಸಿದ್ವು. ಯಾವುದು? ಮಾಲ್ಡೀವ್ಸ್ ಮತ್ತೆ ಸೆಷಲ್ಸ್. ಬಟ್ ಈ ನಂಬರ್ ನೆನ್ಪಿಟ್ಕೊಳ್ಳಿ, 11 ದೇಶ ನೆನ್ಪಿಟ್ಕೊಳ್ಳೋದು ತುಂಬಾ ಕಷ್ಟ. ಅದನ್ನ ನೀವು ನೆನ್ಪಿಟ್ಕೋಬೇಕು ಅಂತ ನಾನು ಹೇಳಿದ್ರೆ ನಾನು ನಿಮ್ಮನ್ನ ಮಿಸ್ಗೈಡ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. 11 ದೇಶಗಳನ್ನ ಕೇಳಲ್ಲ, ಎಷ್ಟು ದೇಶಗಳಂತ ಕೇಳಬಹುದು. ಇಲ್ಲಾಂದ್ರೆ ಈ ಪ್ರಗತಿ ಫುಲ್ ಫಾರ್ಮ್ ಅನ್ನ ಕೇಳಬಹುದು. ಪ್ರಗತಿ ಮಿಲಿಟರಿ ಎಕ್ಸರ್ಸೈಸ್ ನ ವಿಸ್ತೃತ ರೂಪ. ಫುಲ್ ಫಾರ್ಮ್ ಏನು? ಪಾರ್ಟ್ನರ್ಶಿಪ್ ಆಫ್ ರೀಜನಲ್ ಆರ್ಮೀಸ್ ಅಂಡ್ ಗ್ರೋತ್ ಟ್ರಾನ್ಸ್ಫಾರ್ಮೇಶನ್ ಇನ್ ದಿ ಇಂಡಿಯನ್ ಓಷನ್ ರೀಜನ್ ಅಂತ ಹೇಳಿ. ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, 11 ರಾಷ್ಟ್ರಗಳನ್ನ ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಇದು ಒಂದು ಇಂಪಾರ್ಟೆಂಟ್. ನೆಕ್ಸ್ಟ್, ಇತ್ತೀಚೆಗೆ ಅಸ್ಸಾಂ, ಯಾವುದು? ಅಸ್ಸಾಂ ರಾಜ್ಯ ಯೂನಿಫಾರ್ಮ್ ಸಿವಿಲ್ ಕೋಡ್ ತಗೊಂಡು ಬಂದಿದೆ. ಏಕರೂಪ ನಾಗರಿಕ ಸಂಹಿತೆ ಕಾನೂನನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ಮಸೂದೆಯನ್ನ, ಒಂದು ಬಿಲ್ ಅನ್ನ ತೆಗೆದುಕೊಂಡು ಬಂದಿದೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಲ್ಲೇನೆ ಮೊದಲನೇದಿದು, ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲೇ ಫಸ್ಟ್ ಸ್ಟೇಟ್. ಇಡೀ ಇಂಡಿಯಾದ ರಾಜ್ಯಗಳಲ್ಲಿ ನೋಡಿದ್ರೆ ನಾವು ಮೊದಲೇ ಯಾವ್ದು ಇತ್ತೀಚೆಗೆ ತಗೊಂಡು ಬಂದ್ರೆ ಉತ್ತರಾಖಂಡ್, ಅದಾದ್ಮೇಲೆ ಗುಜರಾತ್ ತಗೊಂಡು ಬಂತು, ಈಗ 3ನೇ ರಾಜ್ಯ ಇದು ತಗೊಂಡು ಬಂದಿದೆ. ಬಟ್ ಇನ್ನು ಇಂಪ್ಲಿಮೆಂಟ್ ಆಕ್ಟ್ ಆಗಿಲ್ಲ, ಅದು ಪಾಸ್ ಆಗಿಲ್ಲ, ಅಲ್ಲಿ ವಿಧಾನಸಭೆಯಲ್ಲಿ ಪಾಸ್ ಆಗಿಲ್ಲ, ಬಟ್ ತಗೊಂಡು ಬಂದಿದ್ದಾರೆ. ಓಕೆನಾ? ಅಷ್ಟು ಗೊತ್ತಿರಬೇಕು, ಇಂಪಾರ್ಟೆಂಟ್. ಬಟ್ ನನಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ಅದು ಬ್ಯಾಕ್ ಗ್ರೌಂಡ್ ಇಂಪಾರ್ಟೆಂಟ್. ಅಂದ್ರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ನೀವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಬೇಕಾಗತ್ತೆ. ಏನು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ್ರೆ? ಎಲ್ಲ ಏಕರೂಪ ಕಾನೂನು, ಒಂದೇ ಕಾನೂನು. ಯಾವ್ದ್ಯಾವ್ದ್ರಲ್ಲಿ ಒಂದೇ ಕಾನೂನು? ವಿವಾಹಕ್ಕೆ ಒಂದೇ, ಅಂದ್ರೆ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್ ಅಂತ ಎಷ್ಟೋ ಇದಾವಲ್ವಾ. ಈಗ ವಿವಾಹಕ್ಕೆ ಮುಸ್ಲಿಂದೇ ಅವ್ರದೊಂದು ಶರಿಯಾ ಕಾನೂನು ಬೇರೆ ಇದೆ, ಆಯ್ತಾ? ಈಗ ಕ್ರಿಶ್ಚಿಯನ್ದೇ ಅವ್ರ ಬೇರೆ ಇದೆ, ಹಿಂದೂಗೆ ಒಂದು ಬೇರೆ ಇದೆ. ಬೇಡ, ಎಲ್ಲ ಒಂದೇ ಕಾನೂನು ಇರ್ಲಿ. ವಿಚ್ಛೇದನ, ಡೈವರ್ಸ್ಗೂ ಅದೇ ಇರ್ಲಿ, ದತ್ತು ಪಡೆಯೋದು ಅದೇ ಇರ್ಲಿ, ಉತ್ತರಾಧಿಕಾರ ಅದೇ ಇರ್ಲಿ, ಪಾಲನೆ ಮಾಡೋದು ಅದೇ ಇರ್ಲಿ, ಯಾವ್ದೋ ಚೈಲ್ಡ್ ಕಸ್ಟಡಿ ತಗೊಳ್ಳುವಂಥದ್ದು, ಪಾಲನೆ ಮಾಡುವಂಥದ್ದು, ಮೇಂಟೆನೆನ್ಸ್, ಇನ್ಹೆರಿಟೆನ್ಸ್, ಎಲ್ಲದಕ್ಕೂ ಒಂದೇ ಇರಬೇಕು. ಓಕೆನಾ? ಸೊ ಹೀಗಾಗಿ ಒಂದು ಕಾನೂನು ಇದ್ರೆ ಎಲ್ಲರಿಗೂ ಸಹಾಯ ಆಗುತ್ತೆ ಅನ್ನೋ ಕಾರಣಕ್ಕೆ ಬಟ್ ಇದು ಬಂದಿದೆ. ಬಟ್ ಚಾಲೆಂಜ್ ಏನು? ನಮ್ಮದು ಬರೀ ಒಂದೇ ಜಾತಿ ಒಂದೇ ಧರ್ಮ ಇದ್ದಿದ್ರೆ, ಅದು ಬರೀ ಬೆರಳಿಕೆ ಅಷ್ಟು ಏನಾದ್ರು ಇದ್ದಿದ್ರೆ ಆಗೋಗ್ತಿತ್ತು. ಬಟ್ ನಮ್ದು ಡೈವರ್ಸಿಫೈ ಕಂಟ್ರಿ ಅಲ್ವಾ? ನಮ್ದೇನಿದೆ? ಡೈವರ್ಸಿಫೈ ಕಂಟ್ರಿ ಇದೆ, ವೈವಿಧ್ಯತೆ ನಮ್ದು ಅಲ್ವಾ? ಕಲ್ಚರಲ್ ಡೈವರ್ಸಿಟಿ, ಸಾಂಸ್ಕೃತಿಕ ವೈವಿಧ್ಯತೆ ತುಂಬಾ ಇದೆ. ಅಂತ ಕಂಟ್ರಿನಲ್ಲಿ ತರೋದು ಸ್ವಲ್ಪ ಕಷ್ಟ. ಆದ್ರೂ ಕೂಡ ಆ ರಾಜ್ಯಗಳು ತಗೊಂಡು ಬರ್ತಾ ಇದ್ದಾರೆ. ಯಾರು PSI ಮತ್ತೆ KSC ಅಂತ ಓದ್ತಾ ಇದ್ದೀರಾ, ಅವರು ಇದರ ಮೇಲೆ ಮೇನ್ಸ್ ಕ್ವಶನ್ ಬರ್ಬೋದು. KS ಅಲ್ಲಿ, ಇಲ್ಲ SA, PSI SA ಅಥವಾ KPSC SA ನಲ್ಲೂ ಕೂಡ ಬರ್ಬೋದು. ಡೀಟೇಲ್ ಆಗಿ ಅದನ್ನ ನೋಡೋಣ ಅಂತ ಆಮೇಲೆ. ಜಸ್ಟ್ ಈಗ ಸಾಕು. ಭಾರತದ 4ನೇ ಭಾಗದಲ್ಲಿ DPSP ನಲ್ಲಿದೆ ಅನುಚ್ಛೇದ 44, ವಿಧಿ 44, ಆರ್ಟಿಕಲ್ 44 ಅಲ್ಲಿ ಹೇಳುತ್ತೆ ದೇರ್ ಶಾಲ್ ಬಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬಹುದು ಅಂತ ಹೇಳಿ ಡೈರೆಕ್ಷನ್ ಕೊಡುತ್ತೆ, ನಿರ್ದೇಶನವನ್ನ ಸರ್ಕಾರಕ್ಕೆ ಕೊಡುತ್ತೆ. ಓಕೆನಾ? DPSP ನಾನ್ ಜಸ್ಟಿಸಿಬಲ್ ನೇಚರ್ ನಮ್ಗೆ ಗೊತ್ತಿದೆ, ಇದು ಬರುತ್ತೆ. ವೆರಿ ಇಂಪಾರ್ಟೆಂಟ್ ಫೀಚರ್ ಇದು, ಲಕ್ಷಣ ಇದು. ರಾಜನೀತಿ ನಿರ್ದೇಶಕ ತತ್ವಗಳ ಲಕ್ಷಣ ಏನು? ನಾನ್ ಜಸ್ಟಿಸೇಬಲ್ ಅಂದ್ರೆ ನ್ಯಾಯಸಮ್ಮತವಾಗಿಲ್ಲ. ಅಂದ್ರೆ ಅರ್ಥ ಏನು? ನ್ಯಾಯಾಲಯಗಳಿಂದ ಡೈರೆಕ್ಟ್ ಆಗಿ ಜಾರಿ ಮಾಡ್ಸಕ್ಕೆ ಆಗಲ್ಲ. ಓಕೆನಾ? ಗೊತ್ತಾಯ್ತಾ? ಇಂಪಾರ್ಟೆಂಟ್. DPSP ಈಗ ಫಾರ್ ಎಕ್ಸಾಂಪಲ್ ನನ್ನ ಮೂಲಭೂತ ಹಕ್ಕು ಅಂದ್ರೆ ನನ್ನ ಶಿಕ್ಷಣದ ಹಕ್ಕು ಕಸ್ಕೊಂಡ್ರೆ, ನನ್ನ ವಾಸಿಸುವ ಹಕ್ಕು ಕಸ್ಕೊಂಡ್ರೆ, ನನ್ನ ಇಂಟರ್ನೆಟ್ ಹಕ್ಕನ್ನ ಕಸ್ಕೊಂಡ್ರೆ, ನಾನು ಜೀವಿಸುವ ಹಕ್ಕನ್ನ ಕಸ್ಕೊಂಡ್ರೆ, ನನ್ನ ಧಾರ್ಮಿಕ ಹಕ್ಕನ್ನ ಕಸ್ಕೊಂಡ್ರೆ, ನಾನು ಕೋರ್ಟಿಗೆ ಹೋಗಿ ನೋಡಿ ನಾನು ಕಸ್ಕೊತಾ ಇದ್ದೆ, ನಾನು ಕೊಡಿಸಿ ಅಂತಂದ್ರೆ ಅವು ಕೋರ್ಟ್ ಡೈರೆಕ್ಷನ್ ಕೊಡುತ್ತೆ, ಕೊಡು ಅಂತ ಹೇಳಿ. ಬಟ್ ಆದರೆ DPSPಗೆ ಆತರ ಇಲ್ಲ, ಆತರ ಕೋರ್ಟ್ ಹೇಳಕ್ ಆಗಲ್ಲ. ಯಾಕಂದ್ರೆ ಅದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿನೇ, ಸಂವಿಧಾನಿಕದಲ್ಲಿನೇ ಇದೆ. ಇದನ್ನ ಕೋರ್ಟ್ ಜಾರಿ ಮಾಡಕ್ ಆಗಲ್ಲ, ಇದನ್ನ ಸರ್ಕಾರಗಳೇ ಜಾರಿ ಮಾಡಬೇಕು. ಗೊತ್ತಾಯ್ತಾ? ಯಾಕಂದ್ರೆ ಸರ್ಕಾರಕ್ಕೆ ಅದರದೇ ಆದ ಕೆಲಸ ಇದೆ, ನ್ಯಾಯಾಂಗಕ್ಕೆ ಅದರದೇ ಆದ ಕೆಲಸ ಇದೆ, ಕಾರ್ಯಾಂಗಕ್ಕೆ ಅದರದೇ ಆದ ಕೆಲಸ ಇದೆ. ಅದಕ್ಕೆ ಏನಂತ ಕರಿತೀವಿ? ಸಪರೇಷನ್ ಆಫ್ ಪವರ್ಸ್, ಅಧಿಕಾರಗಳ ವಿಕೇಂದ್ರೀಕರಣ ಅಲ್ವಾ? ಕರಿತಿರ್ತಾನೆ. ಎಲ್ಲಾನು ಸರ್ಕಾರ ಮಾಡೋ ಕೆಲಸನು ಕೋರ್ಟ್ ಮಾಡ್ಬಿಟ್ರೆ ಏನಾಗುತ್ತೆ? ಅದನ್ನ ಜುಡಿಷಿಯಲ್ ಓವರ್ ರೀಚ್, ಮೂಗ್ ತೋರಿಸ್ತಾ ಇದೆ ನ್ಯಾಯಾಲಯ ಅಂತ ಹೇಳ್ಬೇಕಾಗತ್ತೆ. ಇದು ಟರ್ಮ್, ಇದು ಕಾನ್ಸ್ಟಿಟ್ಯೂಷನಲ್ ಟರ್ಮ್ ಇವೆಲ್ಲ. ಓಕೆನಾ? ಇವೆಲ್ಲ ಪ್ರಿಲಿಮ್ಸ್ ಅಲ್ಲಿ ಎಲ್ಲೂ ಬರಲ್ಲ, ಅಥವಾ ಯಾವುದೇ MCQ ಎಕ್ಸಾಮ್ ಅಲ್ಲಿ ಬರಲ್ಲ. ಇದು ಜುಡಿಷಿಯಲ್ ಓವರ್ ರೀಚ್ ಅಂತ ಹೇಳಿದ್ನಲ್ಲ, ಅವೆಲ್ಲ ಮೇನ್ಸ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ ಆ ತರ ಟರ್ಮ್ಸ್ ಗಳನ್ನ ನೀವು. ಓಕೆ? ಸೊ ಈಗ ಇನ್ನೂ ಒಂದು ನೆಕ್ಸ್ಟ್ ಟಾಪಿಕ್. ಇಂಡಿಯಾ WPI ಏನ್ ತಗೊಂಡ್ಬರ್ತಾ ಇದೆ ಅಲ್ವಾ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ, ಅದನ್ನ PPI, ಓಕೆನಾ, PPI ಅಂತ ಹೇಳಿ
ಏನ್ ಮಾಡ್ಬೇಕು, ಚೇಂಜ್ ಮಾಡ್ಬೇಕು ಅಂತ ಹೇಳಿ, ಉತ್ಪಾದಕರ ಮಾರಾಟ ಬೆಲೆ ಆಗಿ ಅದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಪ್ರೊಡ್ಯೂಸರ್ ಸೆಲ್ಲಿಂಗ್ ಇಂಡೆಕ್ಸ್ ಅಂತ ಹೇಳಿ, ಅಥವಾ ಪ್ರೊಡ್ಯೂಸರ್ ಸೆಲ್ಲಿಂಗ್ ಪ್ರೈಸಸ್ ಅಂತ ಕರಿತೀವಿ, ಅಥವಾ ಪ್ರೊಡ್ಯೂಸರ್ ಪ್ರೊಕ್ಯೂರ್ಮೆಂಟ್ ಇಂಡೆಕ್ಸ್ ಅಂತ ಕರಿತೀವಿ. ಬಟ್ ಸೆಲ್ಲಿಂಗ್ ಪ್ರೈಸಸ್ಗೆ ಅದನ್ನ ಮಾಡಬೇಕು ಪ್ರೊಡ್ಯೂಸರ್ ಕಡೆಯಿಂದ ಅಂತ ಹೇಳಿ ಆ ಒಂದು ಟರ್ಮ್ ಅನ್ನ WPI ಇದ್ದಿದ್ದನ್ನ PPI ಮಾಡಬೇಕು ಅಂತ ಹೇಳಿ ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಓಕೆನಾ? ಸೊ ಯಾವಾಗ 2031ಕ್ಕೆ ನಾಟ್ ಇಮಿಡಿಯೇಟ್, ಅಲ್ಲಿವರೆಗೂ ಎರಡು ಸೂಚ್ಯಂಕಗಳನ್ನ ಬಿಡ್ತಾರೆ ಸಪರೇಟ್ ಆಗಿ, ಆಯ್ತಾ? ಅದು ಗೊತ್ತಿರಬೇಕು. ಓಕೆ, ಎರಡು ಸೂಚ್ಯಂಕವನ್ನು ಸಪರೇಟ್ ಆಗಿನೇ ಬಿಡ್ತಾರೆ. ಓಕೆನಾ? ಅದೇನ್ ಪ್ರಾಬ್ಲಮ್ ಇಲ್ಲ. ಗೊತ್ತಾಯ್ತಾ? ಗೊತ್ತಿರ್ಬೇಕು, ಇದು ಇಂಪಾರ್ಟೆಂಟ್. ಓಕೆ, ಸೊ ರಿವೈಸು ಮಾಡಿದ್ದಾರೆ ಇತ್ತೀಚೆಗೆ. WPIದು ಒಂದು ಇದನ್ನ ರಿವೈಸ್ ಮಾಡಿದ್ದಾರೆ, ಏನು, ಬೇಸ್ ಇಯರ್, ಮೂಲ ವರ್ಷ. WPIದು ಮೂಲ ವರ್ಷ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕ ಅಂತ ಹೇಳ್ತೀವಲ್ವಾ, ಅದ್ರದ್ದು ಇದನ್ನ ಮಾಡಿದ್ದಾರೆ. 22, 23 ಬೇಸ್ ಇಯರ್. ಮುಂಚೆ ಏನಿತ್ತು 11, 12 ಇತ್ತು. ಇದನ್ನ ಏನ್ ಮಾಡಿದ್ದಾರೆ 22, 23 ಅಂತ ಹೇಳಿ ಚೇಂಜ್ ಮಾಡಿದ್ದಾರೆ. ಓಕೆನಾ? ಸೊ ಅಲ್ಲಿ ತನಕನು ನೆಕ್ಸ್ಟ್ 2031 ತನಕನು WPIನೂ ಬಿಡ್ತಾರೆ. ಓಕೆನಾ? ಪ್ರೊಡ್ಯೂಸರ್, ಓಕೆ, ಯಾವ್ದಿದು ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್. ಓಕೆ, ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್, ಉತ್ಪಾದಕರ ಮಾರಾಟ ಬೆಲೆ ಸೂಚ್ಯಂಕ ಅಂತ ಕರಿತೀವಿ. ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಇದನ್ನು ಬಿಡ್ತಾರೆ, ಅದನ್ನು ಬಿಡ್ತಾರೆ. ಬಟ್ ಮುಂದೆ 2031 ಆದ್ಮೇಲೆ ಅದು ಫುಲ್ ರೀಪ್ಲೇಸ್ ಆಗಿ ಹೋಗುತ್ತೆ, ಬರೀ PPIನೇ ಇರುತ್ತೆ. ಯಾಕೆ ಇದನ್ನ ಮಾಡಿದ್ದಾರೆ? ನಿಮ್ಮೊಂದು ಹೋಮ್ ವರ್ಕ್ ನಾನು ಇಲ್ಲಿ ಬರೆದು ಕೊಡ್ತೀನಿ, ನೋಟ್ ಮಾಡ್ಕೊಳ್ಳಿ. WPI, CPI ಇದೆರಡರಿಗೂ ಏನ್ ಡಿಫ್ರೆನ್ಸ್ ಇದೆ, ವ್ಯತ್ಯಾಸ ಏನಿದೆ, ಆಮೇಲೆ ಇದ್ರ ಬೇಸ್ ಏನು, ಇದ್ರ ಬೇಸ್ ಏನು, CPI ಟೈಪ್ಸ್ ಇದಾವೆ 1, 2, 3, ಅವನ್ನೆಲ್ಲ ನೋಡ್ಕೊಳ್ಳಿ. ಇಂಪಾರ್ಟೆಂಟ್. ಓಕೆನಾ? ಇಂಪಾರ್ಟೆಂಟ್. ಒಂದ್ಸಲ ಜಸ್ಟ್ ಗ್ಲಾನ್ಸ್ ಮಾಡಿ ಅದನ್ನ. ಏನು 5 ಮಿನಿಟ್ಸ್ 2 ಮಿನಿಟ್ಸ್ ತಗೊಂಡುತ್ತೆ, ಅದೇನು ಜಾಸ್ತಿ ಏನಿಲ್ಲ, ಓದೋರ್ಗ ಮತ್ತ ಅಗೇನ್. ಓಕೆ, PPI ಇದು ವಿಶೇಷತೆ ಏನು? ಈಗ WPI ಅನ್ನ ರೀಪ್ಲೇಸ್ ಮಾಡ್ತಾ ಇದೆ ಯಾವುದು, PPI ಅಂದ್ರೆ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ರೀಪ್ಲೇಸ್ ಮಾಡ್ತಾ ಇದೆ. ಏನ್ ವಿಶೇಷತೆ? ಅದು ರೀಪ್ಲೇಸ್ ಮಾಡ್ಬೇಕಂತಂದ್ರೆ ಏನಾದ್ರೂ ಒಂದು ಸ್ಪೆಷಾಲಿಟಿ ಇರಲೇಬೇಕಲ್ವಾ? ಸುಮ್ನೆ ಅದೇ ತರ ಇದ್ರೆ ಅದು ರೀಪ್ಲೇಸ್ ಮಾಡುವಂತ ಅವಶ್ಯಕತೆ ಏನಿದೆ ಅಲ್ವಾ? ಇದರಲ್ಲಿ ಏನೇನಿರುತ್ತೆ, ಔಟ್ಪುಟ್ ಅಂದ್ರೆ ಒಂದು ಪ್ರೊಡಕ್ಷನ್ ಔಟ್ಪುಟ್, ಆಮೇಲೆ ಒಂದು ಪೆನ್, ಫಾರ್ ಎಕ್ಸಾಂಪಲ್ ಪೆನ್ ನನಗೆ ಔಟ್ಪುಟ್ ಆಗಿ ಹೊರಗೆ ಬರುತ್ತೆ, ಇದರ ಬೆಲೆ, ಪ್ಲಸ್ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಇದ್ರದ್ದು ಏನ್ ಪ್ಲಾಸ್ಟಿಕ್ ಇದೆ ಅಲ್ವಾ, ಅಂದ್ರೆ ಇನ್ಪುಟ್, ಅದನ್ನ ಒಂದು ಪ್ರೊಡಕ್ಷನ್ ಆಗಬೇಕಾದ್ರೆ ಏನೇನು ವಸ್ತುಗಳ ಅವಶ್ಯಕತೆ ಇದೆ ಅದನ್ನೆಲ್ಲ ಇನ್ಪುಟ್ ಅಂತ ಕರಿತೀವಿ. ಅದಕ್ಕೆ ಆಮೇಲೆ ಅದಾದ್ಮೇಲೆ ಸರ್ವಿಸಸ್, ಅದನ್ನ ಸೇಲ್ ಮಾಡುವಂಥದ್ದು, ಪ್ರಮೋಷನ್ ಮಾಡುವಂಥದ್ದು, ಅಡ್ವರ್ಟೈಸ್ ಮಾಡುವಂಥದ್ದು, ಅದೆಲ್ಲ ಸರ್ವಿಸಸ್. ಇದೆಲ್ಲವನ್ನ PPI ಒಳಗೊಂಡಿರುತ್ತದೆ. ಇದೇ ಒಂದು ಅಡ್ವಾಂಟೇಜ್. ಸರ್ವಿಸಸ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಇಲ್ಲ. ಇದು ವೆರಿ ಇಂಪಾರ್ಟೆಂಟ್, ಗೊತ್ತಿರಬೇಕು. ಆಯ್ತಾರ? ಇದೇ ಡಿಫರೆನ್ಸ್. ಓಕೆನಾ? ಅದ್ರ ಸಲುವಾಗಿ ಅದನ್ನ ತೆಗೆದುಕೊಂಡು ಬರ್ತಾ ಇದೀವಿ. ಓಕೆನಾ? ನೋಡಿ ಹೇಳಿದ್ನಲ್ಲ, ಇನ್ಕ್ಲೂಡಿಂಗ್ ಸರ್ವಿಸ್ ಸೆಕ್ಟರ್. ಓಕೆನಾ? ಆಮೇಲೆ ಡಬಲ್ ಕೌಂಟಿಂಗ್ ಆಗ್ತಾ ಇತ್ತು ಮುಂಚೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ, ಇನ್ಪುಟ್ ಔಟ್ಪುಟ್ ಅಂತ ಎರಡನ್ನು ಡಬಲ್ ಕೌಂಟಿಂಗ್ ಆಗಿ ಪ್ರಾಬ್ಲಮ್ ಆಗ್ತಾ ಇತ್ತು. ಓಕೆನಾ? ಅದ್ರ ಸಲುವಾಗಿ. ಆಮೇಲೆ ಎಕ್ಸ್ಕ್ಲೂಸಿವ್ ಇಂಪೋರ್ಟೆಡ್ ಇನ್ಫ್ಲೇಷನ್, ಆಮದು ಹಣದುಬ್ಬರವನ್ನ ಇದು ಹೊರಗಿಡುತ್ತದೆ. ಯಾವುದು? PPI. ಓಕೆನಾ? ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಇಂಪೋರ್ಟ್ ಮಾಡ್ಕೊತಿರ್ತೀವಲ್ಲ, ಅದರಿಂದ ಒಂದು ಇನ್ಫ್ಲೇಷನ್ ಆಗ್ತಾ ಇರುತ್ತೆ. ಓಕೆ, ಅದನ್ನ ಇದು ಹೊರಗಿಡುತ್ತೆ. ಓಕೆನಾ? ಈಗಿನ ಪ್ರೆಸೆಂಟ್ ಟ್ರೆಂಡ್ ಅಲ್ಲಿ ನಾವು PPI ನ ಯೂಸ್ ಮಾಡೋದು ಒಳ್ಳೆಯದು ಅಂತ ಹೇಳಿ ಅದಕ್ಕೋಸ್ಕರ ಅದನ್ನ ತೆಗೆದುಕೊಂಡು ಬಂದಿದ್ದಾರೆ. ಓಕೆನಾ? ಆಮೇಲೆ PPI ಯೂಸ್ ಮಾಡೋದ್ರಿಂದ ನನಗೆ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ಸ್ನೇಹಿತರೆ? ನನಗೆ ಇನ್ಫ್ಲೇಷನ್, ಹಣದುಬ್ಬರ ಆಗ್ತಾ ಇದೆ ಅಂದ್ರೆ ಪದಾರ್ಥಗಳ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಲಿ ವಾರ್ನಿಂಗ್ ಸಿಗುತ್ತೆ, ಮುಂಚಿತವಾಗಿನ ಎಚ್ಚರಿಕೆ ಗೊತ್ತಾಗುತ್ತೆ. ಓಕೆನಾ? ಅದೇ ರೀತಿ ಬೇಡಿಕೆ ಮತ್ತು ಪೂರೈಕೆ ನಡುವಿನ ವ್ಯತ್ಯಾಸಗಳು ಏನಿದಾವೆ, ಅದರಿಂದ ಏನ್ ಶಾಕ್ಸ್ ಆಗಬಹುದು, ಬೇಡಿಕೆಯಿಂದ ಏನೇನ್ ಪ್ರಾಬ್ಲಮ್ ಆಗ್ಬಹುದು, ಅಥವಾ ಸಪ್ಲೈ ಶಾರ್ಟೇಜ್ ಇಂದ ಏನ್ ಪ್ರಾಬ್ಲಮ್ ಆಗ್ಬಹುದು ಅನ್ನೋದು ಮುಂಚೆನೆ ಗೊತ್ತಾಗ್ಬಿಡುತ್ತೆ. ಅದೊಂದು ಅಡ್ವಾಂಟೇಜು. ಎನೇಬಲ್ ಟಾರ್ಗೆಟ್ ಫಿಸ್ಕಲ್ ಅಂಡ್ ಮಾನಿಟರಿ ಪಾಲಿಸಿ, ಗುರಿ ಮುಟ್ಟುವ ಹಣಕಾಸು ಮತ್ತು ಹಣದುಬ್ಬರ ನೀತಿಗಳಿಗೆ, ಇನ್ಫ್ಲೇಷನ್ ಪಾಲಿಸೀಸ್ ಗಳೇನಿದಾವೆ, ಮಾನಿಟರಿ ಪಾಲಿಸಿಗಳೇನಿದಾವೆ, ಅದನ್ನ ಕರೆಕ್ಟ್ ಆಗಿ ಸರ್ಕಾರಕ್ಕೆ ರೂಪಿಸಕ್ಕೆ ಇದು ಸಹಾಯ ಮಾಡುತ್ತೆ. ಅದೇ ರೀತಿ ನೈಜ GDP ಡಿಫ್ಲೇಟರ್, ನಮ್ಗೆ ಗೊತ್ತಿದೆ GDP ಡಿಫ್ಲೇಟರ್ ನ ಯಾಕೆ ಯೂಸ್ ಮಾಡ್ತೀವಿ? ರಿಯಲ್ GDP ಯನ್ನ ಕಂಡು ಹಿಡಿಯಕ್ಕೆ. ನಾಮಿನಲ್ GDP ಅಂದ್ರೆ ಪ್ರೆಸೆಂಟ್, ರಿಯಲ್ GDP ಅಂದ್ರೆ ಬೇಸ್ ಇಯರ್ ಗೆ ನಾವು ಅಡ್ಜಸ್ಟ್ ಮಾಡಿ ಮಾಡುವಂಥದ್ದು, ಗೊತ್ತಿರುತ್ತಿದೆಯಲ್ಲ ಎಕನಾಮಿಕ್ಸ್ ಅಲ್ಲಿ ಅಲ್ವಾ? ಸೊ ಅದೇ ರೀತಿ ಇದು ಸರ್ವಿಸ್ ಸೆಕ್ಟರ್ ಏನಿದೆ ಅದು ಕೂಡ
ಇದರಲ್ಲಿದೆ. ಸೊ ಹೀಗಾಗಿ ಓವರ್ ಆಲ್ ಎಕನಾಮಿ ಅಂದ್ರೆ ನಮ್ಮ ಆರ್ಥಿಕತೆಯ ನೈಜ ಚಿತ್ರಣ ನನಗೆ ಇದರಲ್ಲಿ ಸಿಗುತ್ತೆ. ಹೀಗಾಗಿ ನನಗೆ ಇದೇ ಬೇಕು. ಓಕೆನಾ? ಅದಕ್ಕೋಸ್ಕರ ಇದನ್ನ ತಗೊಂಡ್ಬಂದಿದ್ದೀವಿ ಅಷ್ಟೇ. ಗೊತ್ತಾಯ್ತಾ? ಒಂದ್ ನಿಮಿಷ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ, ಸಿಕ್ಕಿಂ ಬಿಕಮ್ಸ್ ದಿ ಇಂಡಿಯಾಸ್ 5th ಫುಲ್ಲಿ ಲಿಟ್ರಸಿ ಸ್ಟೇಟ್. 5ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ. 5ನೇದ್ದು ಸಂಪೂರ್ಣ. ಓಕೆನಾ? ಉಲ್ಲಾಸ್ ಅಂತ ಒಂದು ಕಾರ್ಯಕ್ರಮ ಇದೆ. ಆ ಉಲ್ಲಾಸ್ ಕಾರ್ಯಕ್ರಮ ಇದರಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಆ ಒಂದು ಉಲ್ಲಾಸ್ ಪ್ರೋಗ್ರಾಮು ಯಾವ ರಾಜ್ಯ ಸಂಪೂರ್ಣವಾಗಿ ಸಾಕ್ಷರತೆಯನ್ನ ಹೊಂದಿದೆ, ಅದಕ್ಕೆ ಕ್ರೈಟೀರಿಯಾ ಇದು ಉಲ್ಲಾಸ್ ಪ್ರೋಗ್ರಾಮು ಡಿಸೈಡ್ ಮಾಡಿದೆ. ಓಕೆನಾ? ಆ ಕ್ರೈಟೀರಿಯಾ ಯಾವ ರಾಜ್ಯ ಫುಲ್ಫಿಲ್ ಮಾಡಿದ್ರೆ ಆ ರಾಜ್ಯ ಏನೋ ಸಂಪೂರ್ಣ ಲಿಟ್ರರಿ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಹೀಗಾಗಿ 5ನೇ ರಾಜ್ಯ ಯಾವುದು? ಸಿಕ್ಕಿಂ. ಏನ್ ಕೊಡ್ಬೋದು ಗೊತ್ತಾ ಸ್ನೇಹಿತರೆ? ಒಂದು 5 ರಾಜ್ಯಗಳನ್ನ ಕೊಟ್ಟು ಕೆಳಗಿನ ಯಾವ್ಯಾವ ರಾಜ್ಯಗಳು ಸಂಪೂರ್ಣ ಸಾಕ್ಷರತೆಯನ್ನ ಹೊಂದಿದಾವೆ ಅಂತ ಕೇಳಬಹುದು. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವಶನ್ ಇನ್ ಕಮಿಂಗ್ ಕೆಇಎ ಎಕ್ಸಾಮ್. ಓಕೆನಾ? ಇವನ್ KPSC ಕೇಳಬಹುದು, ಎಲ್ಲಾದ್ರೂ ಕೇಳಬಹುದು. ಯಾವ್ದಾವ್ದಿದೆ ಅದರ್ಸು? ಮಿಜೋರಾಂ, ಗೋವಾ, ತ್ರಿಪುರಾ, ಹಿಮಾಚಲ ಪ್ರದೇಶ. ಓಕೆನಾ? ವಯಸ್ಕರ ಸಾಕ್ಷರತೆ ಎಷ್ಟಿದೆ? 95% ಜಾಸ್ತಿ ಇದೆ. ಶಿಕ್ಷಣ ಸಚಿವಾಲಯದ ಮಾನದಂಡಗಳಿದಾವೆ. ಅದರ ಪ್ರಕಾರ ಉಲ್ಲಾಸರ ಅಡಿಯಲ್ಲಿ ಇದನ್ನ ಡಿಕ್ಲೇರ್ ಮಾಡ್ತಾರೆ. ಇದು ಒಂದು. ಆಯ್ತಾ? ನೆಕ್ಸ್ಟ್ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಅಂದ್ರೆ ಕ್ವಾಂಟಮ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಒಂದು ಕರ್ನಾಟಕ ಸರ್ಕಾರ ಒಂದು ಟಾಸ್ಕ್ ಫೋರ್ಸ್, ಒಂದು ಕಮಿಟಿಯನ್ನ ನೇಮಕ ಮಾಡಿದ್ದಾರೆ. ಕರ್ನಾಟಕ ಕ್ವಾಂಟಮ್ ಟಾಸ್ಕ್ ಫೋರ್ಸ್ ಅಂತಾನೆ ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಕ್ವಾಂಟಮ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಯಾರು ಇಷ್ಟೇ ಕೇಳ್ತಾರೆ, ಯಾರು ಅದರ ಅಧ್ಯಕ್ಷರು, ಯಾರ ಅಧ್ಯಕ್ಷತೆಯಲ್ಲಿ ಈ ಟಾಸ್ಕ್ ಫೋರ್ಸ್ ಅನ್ನ ಮಾಡಿದ್ದಾರೆ? ಯಾರ ಅಧ್ಯಕ್ಷತೆ? ಅರಿಂದಮ್ ಘೋಷ್ IASc ಪ್ರೊಫೆಸರ್ ಇವರು. ಆಯ್ತಾ? 16 ಜನರ ಸದಸ್ಯರಿದೆ ಕರ್ನಾಟಕ ಸರ್ಕಾರ ಮಾಡಿ. ಅರಿಂದಮ್ ಘೋಷ್ ನೆನ್ಪಿಟ್ಕೊಳ್ಳಿ, ಅಷ್ಟೇ ಸಾಕು, ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ರಿಸರ್ಚ್. ಓಕೆನಾ? ಪ್ರೈಮ್ ಮಿನಿಸ್ಟರ್ ರಿಸರ್ಚ್. 1 second, ಐ ವಿಲ್ ಮ್ಯೂಟ್. 1 second. ಓಕೆ, ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಚೇರ್ ಸ್ಕೀಮ್ ಅಂತ ಹೇಳಿ PMRC ಅಂತ ಹೇಳ್ತೇನೆ. ಇದನ್ನ ಯಾರು ತಗೊಂಡ್ಬಂದಿದ್ದಾರೆ? ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್. ಓಕೆ, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್. 1 second. ಗೊತ್ತಾಯ್ತಾ? ಪ್ರೈಮ್ ಮಿನಿಸ್ಟರ್ ರಿಸರ್ಚ್ ಚೇರ್ ಪ್ರೋಗ್ರಾಮ್ ಯಾರು? ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್, ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಡಿಯಲ್ಲಿ ಇದನ್ನ ತೆಗೆದುಕೊಂಡು ಬಂದಿದ್ದಾರೆ. ಮಿನಿಸ್ಟ್ರಿ ಆಫ್ ಎಜುಕೇಶನ್ ಕನೆಕ್ಟ್ಸ್ ಗ್ಲೋಬಲ್ ಇಂಡಿಯನ್ ಟ್ಯಾಲೆಂಟ್ ವಿತ್ ದಿ ಇಂಡಿಯನ್ R&D. ಅಂದರೆ ಭಾರತದಿಂದ ಹೊರಗಡೆ ಯಾರೋ ಒಂದಿಷ್ಟು ಪ್ರತಿಭೆಗಳಿದಾವೆ. ಓಕೆನಾ? ಭಾರತ ಹೊರಗಡೆ USA, UK ಎಲ್ಲಾದ್ರೂ ಇರ್ಬೋದು. ಓಕೆನಾ? ಭಾರತ ಹೊರಗಡೆ ಯಾರ ಪ್ರತಿಭೆಗಳಿದಾವಲ್ವಾ ಅವರನ್ನ ಇಂಡಿಯನ್ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸಂಶೋಧನಾ ಕ್ಷೇತ್ರಕ್ಕೆ ಸಂಪರ್ಕಿಸೋದು, ಅವರ ಒಂದು ಕೊಡುಗೆಯನ್ನ ಭಾರತದ R&Dಗೆ ತೆಗೆದುಕೊಂಡು ಬರುವಂತದ್ದು. ಭಾರತೀಯ ಮೂಲ ವಿಜ್ಞಾನಿಗಳು ಎಲ್ಲಿ ಬೇರೆ ಬೇರೆ ದೇಶದಲ್ಲಿದಾರಲ್ವಾ ಅವರನ್ನ ಇಲ್ಲಿ ತೆಗೆದುಕೊಂಡು ಬರುವಂತದ್ದು ಯಾವುದು? ಪ್ರಧಾನಮಂತ್ರಿ ರಿಸರ್ಚ್ ಚೇರ್ ಸ್ಕೀಮ್. ಇಷ್ಟೇ ಇದ್ರದ್ದು ಇರುವಂತದ್ದು. ಆಯ್ತಾ? ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ಸ್, EGR ಅಂತ ಕರಿತೀನಿ. ಎಲೆಕ್ಟ್ರಾನಿಕ್ಸ್ ಗೋಲ್ಡ್ ರಿಸಿಪ್ಟ್ಸ್ ಇದನ್ನ ಫಸ್ಟ್ ಯಾರು ಲಾಂಚ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಏನು? ಯಾರು ಲಾಂಚ್ ಮಾಡಿದ್ದಾರೆ ಅಂತ ಕೇಳ್ತಾರೆ. ಯಾರು ಲಾಂಚ್ ಮಾಡಿದ್ದಾರೆ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ಅನ್ನ? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಯು ಮೈಟ್ ಬಿ ಕನ್ಫ್ಯೂಸ್ ವಿತ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, BSE ಅಂತ ಒಂದು ಬರುತ್ತೆ ಸ್ಟಾಕ್ ಎಕ್ಸ್ಚೇಂಜ್. ಓಕೆನಾ? ಯಾವುದು? ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನ್ ಮಾಡಿದ್ದಾರೆ? ಇದನ್ನ ತೆಗೆದುಕೊಂಡು ಬಂದಿದ್ದಾರೆ. ಸೆಬಿ ನಿಯಂತ್ರಿತ ಡಿಜಿಟಲ್ ಭದ್ರತಾ ಪತ್ರ. ಇದೊಂದು ಡಿಜಿಟಲ್ ಸೆಕ್ಯೂರಿಟಿ. ಓಕೆನಾ? ಸಂಗ್ರಹಿಸಿದ ಭೌತಿಕ ಚಿನ್ನವನ್ನ ಪ್ರತಿನಿಧಿಸುತ್ತದೆ. ಭೌತಿಕ ಚಿನ್ನ ಅಂದರೆ ಫಿಸಿಕಲ್ ಗೋಲ್ಡ್ ಅನ್ನ ತಗೋತಾರೆ, ಅದನ್ನ ಡಿಜಿಟಲ್ ಸೆಕ್ಯೂರಿಟಿಯಾಗಿ ನಮಗೆ ಒಂದು ರಿಸಿಪ್ಟ್ ತರ ಕೊಡ್ತಾರೆ. ಅದು ಡಿಜಿಟಲ್ ಆಗಿನೇ ಉಳಿಯುತ್ತೆ, ಭೌತಿಕವಾಗಿ ಅದು ಉಳಿಯೋದೇ ಇಲ್ಲ. ಶೇರ್ ಮಾರ್ಕೆಟ್ ಒಳಗೆ 5 ಶೇರ್ 6 ಶೇರ್, 1 ಶೇರ್ಗೆ 50 ರೂಪಾಯಿ, 1 ಶೇರ್ಗೆ 80 ರೂಪಾಯಿ, 80 ರೂಪಾಯಿ ಹೀಗೇನೋ ಇರುತ್ತೆ. ಯಾರು ಶೇರ್ ಮಾರ್ಕೆಟ್ ಡಿಮ್ಯಾಟ್ ಅಕೌಂಟ್ ಇರುತ್ತಲ್ಲ ಅವ್ರಿಗೆ ಗೊತ್ತಿರುತ್ತಿದ್ದು. ಓಕೆ, ಸೊ ಶೇರ್ ಹೆಂಗ್ ಖರೀದಿ ಮಾಡ್ತಾರೆ ಅದೇ ರೀತಿ ಸೇಮ್ ಗೋಲ್ಡ್ ಅನ್ನ ಶೇರ್ ಖರೀದಿ ಮಾಡೋ ಬದ್ಲಿ ಗೋಲ್ಡ್ ಅನ್ನ
ಖರೀದಿ ಮಾಡುವಂಥದ್ದು ಅಷ್ಟೇ. ಕ್ಯಾನ್ ಬಿ ಅಬೌಟ್ ಸೋಲ್ಡ್ ಟ್ರೇಡ್, ಏನಾದ್ರೂ ಮಾಡ್ಬೋದು, ಶೇರ್ಗಳಂತೆ ಖರೀದಿ ಮಾಡ್ಬೋದು, ಮಾರಾಟ ಮಾಡ್ಬೋದು, ಇನ್ನೊಬ್ಬರ ಜೊತೆಗೆ ವ್ಯವಹಾರ ಮಾಡ್ಬೋದು, ಏನಾದ್ರೂ ಮಾಡ್ಬೋದು. ಸೇಮ್ ಡಿಮ್ಯಾಟ್ ಅಕೌಂಟ್ ಥ್ರೂ ಶೇರ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅದೇ ರೀತಿ ಇದು ವರ್ಕ್ ಆಗುತ್ತೆ, ಬಟ್ ಡಿಜಿಟಲ್ ರೂಪದಲ್ಲಿ, ಫಿಸಿಕಲ್ ಆಗಿ ಇರಲ್ಲ. ಯಾರು ಇದನ್ನ ತಗೊಂಡ್ ಬಂದಿದ್ದಾರೆ? NSE ನಲ್ಲಿ ಮಾತ್ರ ಇದೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮಾತ್ರ ಇದೆ. ಇದು ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಯ್ತಾ. ನೆಕ್ಸ್ಟ್ 8 ಕೋರ್ ಇಂಡಸ್ಟ್ರೀಸ್, 8 ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕ. ಯಾರು ತಗೊಂಡ್ ಬರ್ತಾರೆ? ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್. ಓಕೆನಾ? ಇದು ಯಾವ ಮಿನಿಸ್ಟ್ರಿಯಲ್ಲಿದೆ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ. ಓಕೆನಾ? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ, ವಾಣಿಜ್ಯ ಮತ್ತು ಕೈಗಾರಿಕೆಗಳ ಸಚಿವಾಲಯದ ಅಡಿಯಲ್ಲೇ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಬರ್ತಾರೆ. ಅವರು 8 ಕೋರ್ ಇಂಡಸ್ಟ್ರೀಸ್, 8 ಪ್ರಮುಖ ಕೈಗಾರಿಕೆಗಳ ಸೂಚ್ಯಂಕವನ್ನ ಬಿಡುಗಡೆ ಮಾಡುತ್ತಾರೆ. ಇದಕ್ಕೆ ಬೇಸ್ ಇಯರ್ ಏನಿದೆ? 2011-12. ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಬರುತ್ತೆ. ಅದರಲ್ಲಿ 40% ಅಷ್ಟು ತೂಕ ಈ ಅಂದ್ರೆ 40% ಅಷ್ಟು ವ್ಯಾಲ್ಯೂ ಈ 8 ಕೋರ್ ಇಂಡಸ್ಟ್ರಿಗಳದೇ ಇದೆ. ಯಾವ್ದು 8 ಕೋರ್ ಇಂಡಸ್ಟ್ರೀಸ್? ಇದು ನಿಮ್ಮ ಹೋಮ್ವರ್ಕ್. ಮತ್ತೆ ಅದು ಆರ್ಡರ್ ಅನ್ನ ತಿಳ್ಕೊಳ್ಳಿ. ಅಂದ್ರೆ 8 ಕೋರ್ ಇಂಡಸ್ಟ್ರಿನಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಯಾವ್ದಕ್ಕಿದೆ? ಪರ್ಸೆಂಟೇಜ್ ಆಫ್ ಪ್ರೊಡಕ್ಷನ್ ಅಥವಾ ವ್ಯಾಲ್ಯೂಸ್ ನಲ್ಲಿ ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು? ಸಿಮೆಂಟ್ ಅಂತ ಬರುತ್ತೆ, ರಿಫೈನ್ಡ್ ಪ್ರೊಡಕ್ಟ್ಸ್ ಅಂತ ಬರುತ್ತೆ, ಸ್ಟೀಲ್ ಅಂತ ಬರುತ್ತೆ. ಸೊ 8 ಕೋರ್ ಇಂಡಸ್ಟ್ರಿಗಳನ್ನ ಆರ್ಡರ್ ಅಲ್ಲಿ ನೀವು ತಿಳ್ಕೋಬೇಕು. ಅದು ನಿಮ್ಮ ಹೋಮ್ವರ್ಕ್. ಇದು ಒಂದು ಚಿಕ್ಕದ್ ನೀವು ಮಾಡಬೇಕು, ಆಯ್ತಾ. ನೆಕ್ಸ್ಟ್ ಕರ್ನಾಟಕ ಡಿಜಿಟಲ್. ಓಕೆನಾ? ಏನಿದೆ? ಕರ್ನಾಟಕ ಡಿಜಿಟಲ್ ಗ್ರೀವಿಯನ್ಸ್ ರಿಡ್ರೆಸಲ್ ಸಿಸ್ಟಮ್ ಫಾರ್ ಗಿಗ್ ವರ್ಕರ್ಸ್. ಓಕೆನಾ? ಗಿಗ್ ಕಾರ್ಮಿಕರು ಅಂದ್ರೆ ಗೊತ್ತಾ? ಸ್ವಿಗ್ಗಿ, ಝೊಮ್ಯಾಟೊ, ಓಕೆನಾ, ಓಲಾ, ಊಬರ್, ಈ ರೀತಿ ಇ ಕಾಮರ್ಸ್ ಗಳಲ್ಲಿ ಕೆಲಸ ಮಾಡುವಂತಹ ಏನು ಕಾರ್ಮಿಕರನ್ನ ಗಿಗ್ ಕಾರ್ಮಿಕರು, ಗಿಗ್ ವರ್ಕರ್ಸ್ ಅಂತ ಕರಿತೀವಿ. ಇಂಡಿಯಾಸ್ ಫಸ್ಟ್ ಡಿಜಿಟಲ್ ಗ್ರೇವಿಯನ್ಸ್ ಸಿಸ್ಟಮ್ ಫಾರ್ ಗಿಗ್ ವರ್ಕರ್ಸ್ ಯಾರು ತಗೊಂಡ್ ಬಂದಿದ್ದಾರೆ? ಕರ್ನಾಟಕ ತೆಗೆದುಕೊಂಡು ಬಂದಿದೆ. ಏನು ಅಂದರೆ ಅವರ ಗಿಗ್ ಕಾರ್ಮಿಕರಿಗಾಗಿ ದೂರು ಪರಿಹಾರ, ಅವ್ರಿಗೆ ಏನಾದ್ರು ಅಲ್ಲಿ ಅನ್ಯಾಯ ಆದ್ರೆ, ಅವ್ರಿಗೇನಾದ್ರು ಅಲ್ಲಿ ಪ್ರಾಬ್ಲಮ್ಸ್ ಆದ್ರೆ ಅದನ್ನ ಎಲ್ಲಾದ್ರೂ ಒಂದು ದೂರು ಕೊಡಬೇಕಂತ ಇರ್ಬೇಕಲ್ವಾ, ಕಂಪ್ಲೇಂಟ್ ಕೊಡಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಂತ ಬೇಕಲ್ವಾ ಕಂಪ್ಲೇಂಟ್ ಕೊಡಕ್ಕೆ. ಸೊ ಆ ಒಂದು ಪ್ಲಾಟ್ಫಾರ್ಮ್ ಅನ್ನ ಇಡೀ ಭಾರತದಲ್ಲೇನೆ ಫಸ್ಟ್ ಟೈಮ್ ಯಾವ್ದು ತಗೊಂಡ್ಬಂದಿದೆ? ನಮ್ಮ ಕರ್ನಾಟಕ ತೆಗೆದುಕೊಂಡು ಬಂದಿದೆ. ಅದು ನಮ್ಮ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಿದೆ ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ, ಆಯ್ತಾ. ಅದಕ್ಕೊಂಥರ ಏನೋ ಒಂದು ಪೋರ್ಟಲ್ ಅನ್ನ ಮಾಡಿದ್ದಾರೆ. ಓಕೆನಾ? ಪೋರ್ಟಲ್ ಮಾಡಿದ್ದಾರೆ, ಅದ್ರ ಮುಖಾಂತರ ಅವರು ದೂರು ಸಲ್ಲಿಸಬಹುದು. ಅದೇ ರೀತಿ ಪೋರ್ಟಲ್ ಬೇಡಪ್ಪ ಅಂದ್ರೆ ಈ ದೂರವಾಣಿ ಸಂಖ್ಯೆ ಇದೆ, ಈ ನಂಬರಿಗೆ ಫೋನ್ ಮಾಡಿ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಬಹುದು. ಇದು ಒಂದು ಇಂಪಾರ್ಟೆಂಟ್. ಇದು ಬಿಟ್ಟು ಗಿಗ್ ವರ್ಕರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಬಿಲ್ ಅನ್ನು ಕೂಡ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಿತ್ತು. ಇದರಿಂದ 4 ಲಕ್ಷ ಗಿಗ್ ವರ್ಕರ್ಸ್ಗೆ ಹೆಲ್ಪ್ ಆಗುತ್ತೆ. ಈ ಗಿಗ್ ವರ್ಕರ್ಸ್ ಮಸೂದೆಯಲ್ಲಿ ಏನ್ ಮಾಡಿತ್ತು ಅಂತಂದ್ರೆ ಅದಕ್ಕಂತ ಒಂದು ಅವ್ರಿಗೊಂದು ಫಂಡ್ ಅಂತ ಮಾಡ್ಬೇಕು, ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಡುವಂತದ್ದು ಏನೋ ಒಂದು ಮಾಡ್ಬೇಕು. ಅದು ದುಡ್ಡಿನಿಂದ ಬರುತ್ತೆ. ಅದಕ್ಕಂತಾನೆ 1 to 5% ಕಲ್ಯಾಣ ಸೆಸ್ ಅಂತ ಹೇಳಿ, ಸೆಸ್ ಅಂತಂದ್ರೆ ಪರ್ಟಿಕ್ಯುಲರ್ ಅದಕ್ಕಂತಾನೆ ಕಲೆಕ್ಟ್ ಮಾಡ್ಕೊಂತಾರೆ. ಮುಂಚೆ ಕೃಷಿ ಕಲ್ಯಾಣ ಸೆಸ್, ಎಜುಕೇಶನ್ ಸೆಸ್ ಅಂತ ಮಾಡ್ತಾ ಇದ್ರು. ವ್ಯಾಟ್ ಇತ್ತು, ಅವಾಗ GST ಇರ್ಲಿಲ್ಲ. ಓಕೆನಾ? ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಕರಿತೀವಿ, GST ಕಿನ ಮುಂಚೆ ಇದ್ದಂಥದ್ದು. ಅವಾಗ ಏನ್ ಮಾಡ್ತಾ ಇದ್ರು? ಸೆಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಆ ಪರ್ಟಿಕ್ಯುಲರ್ ಯಾವ ಸೆಕ್ಟರ್ಗೆ ಬೇಕಲ್ಲ ಅದಕ್ಕೆ ಅದನ್ನ ಬಳಸ್ಕೋತಾ ಇದ್ರು. ಓಕೆನಾ? ಅದೇ ರೀತಿ ಇಲ್ಲಿನೂ ಈಗ 1 to 5% ಸೆಸ್ ಅನ್ನ ತಗೊಂಡು ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ಬೇಕಲ್ವಾ, ಈ ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕು, ಅವರ ವೆಲ್ಫೇರ್ ಮಾಡಬೇಕು ಅಂತ ಎಲ್ಲಿದೆ? ವಿಧಿ 41 ಮತ್ತು 43ರ ಪ್ರಕಾರ ಇದೆ. ಇದು ಗೊತ್ತಿರಬೇಕು, ಇದು ಇಂಪಾರ್ಟೆಂಟ್. ಓಕೆನಾ? ಸುಮ್ನೆ ಯಾಕೆ ಮಾಡ್ಬೇಕಪ್ಪ? ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್, ಸಾಮಾಜಿಕ ತತ್ವಗಳು ಇದಾವಲ್ವಾ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ, ಅದರ ಸಲುವಾಗಿನೇ ಮಾಡ್ಲೇಬೇಕು. ಡೈರೆಕ್ಷನ್ ಇದೆ ಅಲ್ಲ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ಬೇಕಂತ ಹೇಳಿ, DPSP ಸಲುವಾಗಿ ಇದನ್ನ ಮಾಡ್ತಾರೆ. ಇದು ಗೊತ್ತಿರಬೇಕು, ಆಯ್ತಾ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಪೆನ್ನಾರ್ ವಾಟರ್ ಡಿಸ್ಪ್ಯೂಟ್, ಪೆನ್ನಾರ್ ನದಿ ನೀರಿನ ವಿವಾದ. ಓಕೆನಾ? ಪೆನ್ನಾರ್ ನದಿಯನ್ನ ಇನ್ನೊಂದು ಏನಂತ ಕರೀತಾರೆ? ದಕ್ಷಿಣ ಪಿನಾಕಿನಿ ಅಂತಾನು ಏನ್ ಮಾಡ್ತಾರೆ? ಕರೀತಾರೆ. ಇದು ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಇದೊಂದು ರೇಡಿಯಲ್ ಪ್ಯಾಟರ್ನ್. ರೇಡಿಯಲ್ ಪ್ಯಾಟರ್ನ್ ಅಂದ್ರೆ ಹೇಗಪ್ಪ? ಹೀಗೆ. ಓಕೆನಾ? ಹೀಗೆ 3-4 ಡೈರೆಕ್ಷನ್ ಅಲ್ಲಿ ಹರಿಯುವಂಥದ್ದು. ಓಕೆನಾ? ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್. 1 ಸೆಕೆಂಡ್, ಜಸ್ಟ್ ಬಿ ಇನ್ ಲೈನ್. ಅದಕ್ಕೆ ಸ್ಟ್ರಕ್ ಆಗ್ತಾ ಇದೆ, ಜಸ್ಟ್ 1 ಸೆಕೆಂಡ್.
ಒನ್ ಸೆಕೆಂಡ್ ಜಸ್ಟ್ ಅಷ್ಟೇ ಲೈನಲ್ಲಿರಿ, ಐ ಜಸ್ಟ್ ಕನೆಕ್ಟ್. ಓಕೆ, ರೈಟ್. ಹಾ, ನಾವು ಐ ಗಾಟ್ ಇಟ್. ಹಾ, ಸೊ ರೇಡಿಯಲ್ ಡ್ರೈನೇಜ್ ಅಂದ್ರೇನು? ವೃತ್ತಾಕಾರದಲ್ಲಿ ಹಿಂಗೆ ಡಿವೈಡ್ ಆಗುವಂತದ್ದು. ಇದು ಜೋಗ್ರಫಿನಲ್ಲಿ ಕಲ್ತಿರ್ತೀರಾ ನೀವು. ಓಕೆನಾ? ಕರ್ನಾಟಕದ ಕುಡಿಯುವ ನೀರಿನ ಪ್ರಮುಖ ಯೋಜನೆಗಳನ್ನು ನಿರ್ಮಿಸುತ್ತೆ. 1892ರಲ್ಲಿ ಮದ್ರಾಸ್ ಒಪ್ಪಂದದ ಉಲ್ಲಂಘನೆ ಅಂತ ಹೇಳಿ ತಮಿಳುನಾಡು ಇತ್ತೀಚೆಗೆ ಖ್ಯಾತೆಯನ್ನ ತೆಗೆದಿದೆ. ಓಕೆನಾ? ಅಲ್ಲಿ ನೀರನ್ನ ಕರ್ನಾಟಕ ತನ್ನ ಸ್ವಂತವಾಗಿ ಬಳಕೆ ಮಾಡ್ತಾ ಇದೆ. ಇದು 1897 ಮದ್ರಾಸ್ ಒಪ್ಪಂದ ಆಗಿತ್ತು, ಹಾಗೆ ಬಳಕೆ ಮಾಡಂಗಿಲ್ಲ ಅಂತ ಹೇಳಿ ಅದನ್ನ ಉಲ್ಲಂಘನೆ ಮಾಡಿದೆ ಅಂತ ಹೇಳ್ತಾ ಇದೆ. ಕರ್ನಾಟಕ ಹೇಳ್ತಾ ಇದೆ ನಾವ್ ಯಾವ್ದೇ ಅದನ್ನ ಕೃಷಿಗೆ ಅಥವಾ ಡ್ಯಾಮ್ಗೆ ಪವರ್ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ್ದಕ್ಕೂ ಉಪಯೋಗಿಸ್ತಾ ಇಲ್ಲ, ನಾವು ಉಪಯೋಗಿಸ್ತಾ ಇರೋದು ಏನಕ್ಕೆ? ನಮ್ಮ ಕುಡಿಯುವ ನೀರಿಗೆ ಮಾತ್ರ ಅಂತ ಸ್ಪಷ್ಟನೆ ಕೊಟ್ಟಿದ್ದೀವಿ. ಆದ್ರೂ ಕೂಡ ಅದು ಕೇಳಕ್ ರೆಡಿ ಇಲ್ಲ. ಹೀಗೆ ಎರಡು ರಾಜ್ಯಗಳ ನಡುವೆ ಒಂದು ಜಲ ವಿವಾದ ಉಂಟಾದಾಗ ಏನ್ ಮಾಡ್ಬೇಕು ಅಂತ ಇರುತ್ತಲ್ವಾ? ಹಾಗೆ ಉಂಟಾಗತ್ತೆ ಅಂತ ನಮ್ಮ ಕಾನ್ಸ್ಟಿಟ್ಯೂಷನ್ ಮೇಕರ್, ಸಂವಿಧಾನ ನಿರ್ಮಾತೃಗಳಿಗೆ ಗೊತ್ತಿತ್ತಲ್ವಾ? 4 ಫಾದರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಅದಕ್ಕಂತಾನೆ ಏನ್ ಮಾಡಿದ್ದಾರೆ? ಒಂದು ವಿಧಿಯನ್ನ ಸೇರಿಸಿದ್ರು. ಆರ್ಟಿಕಲ್ 262 ಏನ್ ಹೇಳುತ್ತೆ? ಡೀಲ್ ವಿತ್ ದಿ ಇಂಟರ್ ಸ್ಟೇಟ್ ವಾಟರ್ ಡಿಸ್ಪ್ಯೂಟ್. ಅಂತಾರಾಜ್ಯ ನದಿ ವಿವಾದಗಳನ್ನ ಬಗೆಹರಿಸಕ್ಕೆ 262ನೇ ಆರ್ಟಿಕಲ್ ಅನ್ನ ತಗೊಂಡು ಬರಬೇಕು. ಇದು ಗೊತ್ತಿರಬೇಕು. ಇದು ಬರುತ್ತೆ, ಇದು ಜಸ್ಟ್ ಕೊಡ್ತಾನೆ. ಮ್ಯಾಚ್ ದಿ ಫಾಲೋವಿಂಗ್ ಆರ್ಟಿಕಲ್ 262, 263 ಇಂಥವು ಕೊಡ್ತಾರೆ. ಇದು ಗೊತ್ತಿರಬೇಕು, ಆಯ್ತಾ? ಇದು ಜಲ ವಿವಾದ. 263 ಏನು? ಇಂಟರ್ ಸ್ಟೇಟ್ ಕೌನ್ಸಿಲ್. ಮೊನ್ನೆ ಕೇಳಿದಾನೆ, ಎಷ್ಟು ಸಲ ಕೇಳಿದಾನೆ, ಮೊನ್ನೆ ಕೆ ಎಕ್ಸಾಮ್ಸ್ ಅಲ್ಲೇ ಕೇಳಿದಾನೆ. ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಮಂಡಳಿ ಅಂತ ಹೇಳ್ತೀನಿ. ಇನ್ನೊಂದು ಬರುತ್ತೆ ಜೋನಲ್ ಕೌನ್ಸಿಲ್ ಅಂತ ಹೇಳಿ. ಓಕೆನಾ? ಏನು ಜೋನಲ್ ಕೌನ್ಸಿಲ್ ಅಂತ ಬರುತ್ತೆ. ಏನು ಜೋನಲ್ ಕೌನ್ಸಿಲ್ ಅಂತಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಲ್ಲ, ಅದೊಂದು ಸ್ಟ್ಯಾಟ್ಯೂಟರಿ ಬಾಡಿ. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್, ರಾಜ್ಯ ಪುನರ್ವಿಂಗಡನಾ ಕಾಯ್ದೆ ಅಡಿಯಲ್ಲಿ 1956ರಲ್ಲಿ ಜೋನಲ್ ಕೌನ್ಸಿಲ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಇದರ ಹೆಡ್ ಯಾರು ಇರ್ತಾರೆ? ಹೋಮ್ ಮಿನಿಸ್ಟರ್ ಇರ್ತಾರೆ. ಇಂಟರ್ ಸ್ಟೇಟ್ ಕೌನ್ಸಿಲ್ ಆರ್ಟಿಕಲ್ 263 ಅಂಡರ್, ಅದರ ಹೆಡ್ ಯಾರು ಇರ್ತಾರೆ? ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಅದರ ಚೇರ್ಮನ್. ಓಕೆನಾ? ಗೊತ್ತಿರ್ಬೇಕು ಇವೆಲ್ಲವೂ. ಪ್ರಿವಿಯಸ್ ಇಯರ್ ಕ್ವಶನ್ಸ್ ಹಲವಾರು ಬಾರಿ ಬಂದಿದಾವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆನಾ? ಯಾವುದೇ ಒಂದು ನ್ಯಾಯ ಮಂಡಳಿಯನ್ನ, ಈಗ ಕಾವೇರಿ ಟ್ರಿಬ್ಯುನಲ್, ಈಗ ಮಹದಾಯಿ ಟ್ರಿಬ್ಯುನಲ್ ಅಂತ ಇದೆ, ಅದನ್ನ ಯಾವುದರ ಆಧಾರದ ಮೇಲೆ ಸೆಟಪ್ ಮಾಡ್ತಾರೆ? ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆಕ್ಟ್ 1956 ಹೇಳುತ್ತೆ ಟ್ರಿಬ್ಯುನಲ್ ಗಳನ್ನ ಮಾಡಬೇಕು. ಎಲ್ಲವೂ ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ, ನ್ಯಾಯ ಮಂಡಳಿಗಳನ್ನ ಮಾಡಿ ಇಲ್ಲಿ ಬಗೆಹರಿಲಿ. ಸುಪ್ರೀಂ ಕೋರ್ಟ್ಗೆ ಎಲ್ಲ ಹೋದ್ರೆ ಪೆಂಡಿಂಗ್ ಆಗಲ್ವಾ ಕೇಸ್? ಬಟ್ ಎಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ, ಅದು ಸೆಕೆಂಡರಿ. ಓಕೆ, ಅದಕ್ಕೋಸ್ಕರ ಅದನ್ನ ಮಾಡಿದ್ರು. ಇದು ವೆರಿ ಹಾಟ್ ಟಾಪಿಕ್. ಮೊನ್ನೆ ರೀಸೆಂಟ್ ಕೆ ಎಕ್ಸಾಮ್ಸ್ ಅಲ್ಲೂ ಇದು ಬಂದಿತ್ತು. ಯಾವ್ದು ಹೇಳಿ? ನಮ್ಮ ವಿಬಿಜಿ ರಾಮ್ಜಿ ಆಕ್ಟ್. ಓಕೆನಾ? ವಿಬಿಜಿ ರಾಮ್ಜಿ ಆಕ್ಟ್. Just 1 second. I don't know why it was tracking. Please be in line. 1 second. Just 1 second. Be in line. I will connect. Try to connect. One second. ಹಾ, ರೈಟ್. ಅದಕ್ಕೂ ಸ್ಟ್ರಕ್ ಅಂದ್ರೆ ಮುಂದೆ ಹೋಗ್ತಾ ಇಲ್ಲ, ಅದಕ್ಕಷ್ಟೇ ಇದು ಮಾಡಿದೆ. ವೆರಿ ಸಾರಿ. ಓಕೆ, ವಿಬಿಜಿ ರಾಮ್ಜಿ ಮೊನ್ನೆ ಎಕ್ಸಾಮ್ ಅಲ್ಲಿ ಬಂದಿತ್ತು. ಕೆ ಎಕ್ಸಾಮ್ಸ್ ಅಲ್ಲಿ ಆಲ್ರೆಡಿ ಒಂದ್ಸಲ ಬಂದಿದೆ, ಇನ್ನೊಂದ್ಸಲ ಬರಬಾರ್ದು ಅಂತೇನಿಲ್ಲ. ಇದು ಆಬ್ವಿಯಸ್ಲಿ ಯಾವಾಗ್ಲೂ ನ್ಯೂಸ್ ಅಲ್ಲಿ ಇರುತ್ತೆ, ಈಗಲೂ ನ್ಯೂಸ್ ಅಲ್ಲಿ ಇದೆ. ಓಕೆ, ಮೊನ್ನೆ ಇಂಪ್ಲಿಮೆಂಟ್ ಆಯ್ತು, ಅದಕ್ಕೋಸ್ಕರ ವಿಬಿಜಿ ರಾಮ್ಜಿ ಕಾಯ್ದೆ ತಗೊಂಡು ಬಂದ್ರು. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್, ಇದನ್ನ ಮನ್ರೇಗಾ 2005 ಅಂತ ಏನಿತ್ತು ಅದನ್ನ ಬದಲಾಯಿಸಿ ಒಂದಿಷ್ಟು ಅದರಲ್ಲಿ ಮಾರ್ಪಾಡುಗಳನ್ನ ಮಾಡಿ ಇದನ್ನ ತೆಗೆದುಕೊಂಡು ಬಂದಿದ್ದಾರೆ. ಜಾರಿಗೆ ಯಾವಾಗ ಬಂತು? 1ನೇ ಜುಲೈ 2026. ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಅಂಡರ್ ಇದು ಬರುತ್ತೆ. ಮುಂಚೆ ಎಷ್ಟಿತ್ತು? 100 ದಿನಗಳ ಒಂದು ಏನಿತ್ತು? ಕಾನೂನುಬದ್ಧ ಉದ್ಯೋಗ ಭರವಸೆ, ಗ್ಯಾರಂಟಿ ಕೊಡ್ಲೇಬೇಕು. ಈಗ 125 ಮಾಡಿದ್ದಾರೆ. ಓಕೆನಾ? ಕೌಶಲ್ಯ ರಹಿತ, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್ ಇದು. ಅನ್ಸ್ಕಿಲ್ಡ್, ಅವನಿಗೇನೋ ಒಂದು ಮಷಿನ್ ಆಪರೇಟಿಂಗ್ ಬರಬೇಕು, ಅವನೊಂದು ಏನೋ ಡಿಸೈನಿಂಗ್ ಕಲ್ತಿರ್ಬೇಕು, ಅವನಿಗೆ ಸ್ಕಿಲ್ ಗೊತ್ತಿರ್ಬೇಕಂತ ಏನಿಲ್ಲ. ಅದೇ ಏನು? ಹೊಂಡ ತೆಗಿಯೋದು,
ಓಕೆನಾ. ಈ ಕುರಿ ದೊಡ್ಡಿಗಳನ್ನ ಮಾಡುವಂಥದ್ದು, ಚಿಕ್ಕ ಚಿಕ್ಕ ಏನಾದ್ರು ಕಟ್ಟೆಗಳನ್ನ ಕಟ್ಟುವಂಥದ್ದು, ಕೆರೆ ಕಟ್ಟೆಗಳು, ಹೊಂಡಗಳನ್ನ ತೆಗೆಯುವಂಥದ್ದು, ಅದಕ್ಕೆಲ್ಲ ಯೂಸ್ ಮಾಡ್ಕೊಂತಾರೆ ಮನ್ರೇಗಾ ವರ್ಕರ್ಸ್ ಅನ್ನ. ಆಯ್ತಾ. ಎಲ್ಲ ಗ್ರಾಮೀಣ ಪ್ರದೇಶಗಳಿಗೆ ಅಲ್ಲ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಪ್ಲಿಕೆ ಓನ್ಲಿ ಟು ನೋಟಿಫೈಡ್ ರೂರಲ್ ಏರಿಯಾ, ಎಲ್ಲಿ ಸೂಚಿತ ಕೇಂದ್ರ ಸರ್ಕಾರ ಎಲ್ಲಿ ಸೂಚನೆ ಕೊಡುತ್ತಲ್ವಾ ಆ ಹಳ್ಳಿಗಳಲ್ಲಿ ಮಾತ್ರ. ಇದು ಗೊತ್ತಿರಬೇಕು. ನೋಡಿ, ಒಂದ್ ಡಿಫ್ರೆನ್ಸ್ ನೋಡ್ಬಿಡೋಣ ಸ್ನೇಹಿತರೆ, ಇದು ಬರುತ್ತೆ ಎಕ್ಸಾಮ್ಸ್ಗೆ. ಓಕೆನಾ. ಮುಂಚೆ ಎಷ್ಟಿತ್ತಪ್ಪ, 100 days ಅಂತ ಇತ್ತು ಅಲ್ವಾ, ಈಗ 125 ಆಗಿದೆ. ಓಕೆನಾ, ರೈಟ್. ಮುಂಚೆ ಕೆಟಗರೀಸ್, ಮಲ್ಟಿಪಲ್ ಕೆಟಗರೀಸ್, ಈಗ 4 ಕೆಟಗರಿ ಅಂತ ಮಾತ್ರ. ಎಲ್ಲೆಲ್ಲಿ, ವಾಟರ್ ಸೆಕ್ಯೂರಿಟಿ ಅಂತಂದ್ರೆ ಹೊಂಡಗಳನ್ನ ತೆಗೆಯುವಂಥದ್ದು, ರೂರಲ್ ಇನ್ಫ್ರಾಸ್ಟ್ರಕ್ಚರ್, ಏನಾದ್ರು ಹಳ್ಳಿಗಳಲ್ಲಿ ಏನಾದ್ರು ಬಿಲ್ಡಿಂಗ್ ಕಟ್ಟಬೇಕು ಅಂತಲ್ಲಿ ಯೂಸ್ ಮಾಡಬಹುದು, ರೂರಲ್ ಲೈವ್ಲಿಹುಡ್, ಕ್ಲೈಮೇಟ್ ರೆಸಿಲಿಯನ್ಸ್. ಓಕೆನಾ. ಸೊ ಈ 4 ಕೆಟಗರಿಗೆ ಮಾತ್ರ. ಸೆಂಟರ್ ಬೇಸ್ಡ್ ಅನ್ಸ್ಕಿಲ್ಡ್ ವೇಜ್, ಈಗ ಸ್ಟೇಟ್ ಕೋಸ್ಟ್ ದಿ ಶೇರಿಂಗ್. ಮುಂಚೆ ಸೆಂಟರ್ ಕೊಡ್ತಾ ಇತ್ತು, ಈಗ ಸ್ಟೇಟ್ದು ಪಾಲಿದೆ 60-40. ಇಂಪಾರ್ಟೆಂಟ್. ಹಿಲ್ಲಿ ಏರಿಯಾ ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ 90-10. ನೋ ಎಕ್ಸ್ಪ್ಲಿಸಿಟ್ ಸ್ಟೇಚ್ ಪಾಸ್ ವಿಂಡೋ ಅನ್ನೋದೇನಿರಲಿಲ್ಲ. ಈಗ 60 ದಿನಗಳ ಕಾಲ ವರ್ಕ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ಸ್ಟೇಟ್ಸ್ ಕ್ಯಾನ್ ನೋಟಿಫೈ ಅಪ್ ಟು 60 days ಇನ್ ಫೈನಾನ್ಷಿಯಲ್ ಇಯರ್ ವ್ಯಾನ್ ವರ್ಕ್ ವಿಲ್ ನಾಟ್ ಬಿ ಎಕ್ಸಿಕ್ಯೂಟೆಡ್. ಮುಂಚೆ ಆತರ ಏನಿರ್ಲಿಲ್ಲ. ಡಿಮಾಂಡ್ ಬೇಸ್ಡ್ ಫಂಡಿಂಗ್ ಅಂದರೆ ಡಿಮಾಂಡ್ ಡ್ರಿವನ್, ಕೆಲಸ ಇಲ್ಲ ಹಳ್ಳಿಗಳಲ್ಲಿ ಅಂತಂದ್ರೆ ಅವಾಗ ಕೊಟ್ಬಿಡೋದಾಗಿತ್ತು. ಓಕೆನಾ, ಕ್ರಿಯೇಟ್ ಮಾಡಬೇಕಾಗಿತ್ತು. ಬಟ್ ಈಗ ಆ ತರಹದ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ನಾರ್ಮೇಟಿವ್ ಫಂಡಿಂಗ್ ಎನ್ಶೂರಿಂಗ್ ಪ್ರೆಡಿಕ್ಟೇಬಲ್ ಬಜೆಟಿಂಗ್ ವೈಲ್ ಪ್ರೊಟೆಕ್ಟಿಂಗ್ ದಿ ಎಂಪ್ಲಾಯ್ಮೆಂಟ್ ಸ್ಕೀಮ್ಸ್. ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಕೊಡಬೇಕು, ಬಟ್ ಅದು ಪ್ರೆಡಿಕ್ಟ್ ಇರುತ್ತೆ. ಮುಂಚೆನೆ ಹೇಳಿರ್ತಾರೆ ಇಷ್ಟು ದುಡ್ಡು ತೆಗೆದಿಟ್ಟು ಬಿಡಬೇಕು, ಅದ್ರ ಪ್ರಕಾರ ಕೆಲಸ ಆಗ್ಬೇಕು. ಮುಂಚೆ ಹಂಗಿರ್ಲಿಲ್ಲ. ಕೆಲಸ ಇಲ್ಲ ಅಂದ್ರೆ ಕೆಲಸ ಕೊಡಿ ಅಂತ ಕೇಳಿದ್ರೆ ಕೊಡ್ಲೇಬೇಕಾಗಿತ್ತು. ಅವರು ಕೊಡಕ್ಕಾಗದೇ ಇದ್ರೆ ದುಡ್ಡಾದ್ರೂ ಕೊಡ್ಬೇಕು, ಹಂಗಿತ್ತು. ಬಟ್ ಈಗ ಹಂಗಿಲ್ಲ. ಆಯ್ತಾ. ಗ್ರಾಮ ಪಂಚಾಯತ್ ಪ್ಲಾನಿಂಗ್ ಕಂಟ್ರೋಲ್ ಇದೆಲ್ಲವನ್ನು ಮಾಡುವಂತದ್ದು. ಈಗ ಅದಕ್ಕಂದ್ರೆ ಒಂದು ಸಪರೇಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ಪ್ಲಾನಿಂಗ್ ಅಂತ ಮಾಡಿದ್ದಾರೆ. ಓಕೆನಾ. ಇದು ಮನ್ರೇಗಾದ್ದು ಮತ್ತೆ PVG ರಾಮ್ಜಿ ಡಿಫ್ರೆನ್ಸ್ ಗೊತ್ತು ಇರಬೇಕು, ಎಕ್ಸಾಮ್ಸ್ ಅಲ್ಲಿ ಬರುತ್ತೆ. ಓಕೆನಾ. ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನ ಏನ್ ಮಾಡಿದ್ದಾರೆ, ಇತ್ತೀಚೆಗೆ ಜಾಸ್ತಿ ಮಾಡಿದ್ದಾರೆ. ಓಕೆನಾ. ಒಂದು ಅಮೆಂಡ್ಮೆಂಟ್ ಬಿಲ್ ನ ತಗೊಂಡ್ಬಂದು ಜಾಸ್ತಿ ಮಾಡಿದ್ದಾರೆ. ಎಷ್ಟಕ್ಕೆ, 34ರಿಂದ 38. ಸುಪ್ರೀಂ ಕೋರ್ಟ್ ಯಾವ್ದ್ರ ಪ್ರಕಾರ ಯಾರು ಮಾಡ್ತಾರೆ, ಪಾರ್ಲಿಮೆಂಟ್, ಸಂಸತ್ತು. ಪಾರ್ಲಿಮೆಂಟ್ ಹ್ಯಾಸ್ ದ ಪವರ್ ಟು ಇನ್ಕ್ರೀಸ್ ದಿ ನಂಬರ್ ಆಫ್ ಸ್ಟ್ರೆಂತ್. ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಹೆಚ್ಚಿಸುವ ಅಧಿಕಾರ ಸಂಸತ್ತಿಗೆ ಇದೆ. ಓಕೆನಾ. ಯಾವುದರ ಆಧಾರದ ಮೇಲೆ, ಆರ್ಟಿಕಲ್ 124 ಕ್ಲಾಸ್ 1 ಅನುಚ್ಛೇದ ಅಥವಾ ವಿಧಿ 124 ಕ್ಲಾಸ್ 1 ಪ್ರಕಾರ ಇದನ್ನ ಮಾಡಬಹುದು. ಆರಂಭಿಕ ಸಂಖ್ಯೆ ಎಷ್ಟಿತ್ತಪ್ಪ, ಮುಂಚೆ 8 ಅಂದ್ರೆ ಒಬ್ರು CJ ಇದ್ರು, 7 ಜಡ್ಜಸ್ ಇದ್ರು. ಈಗ 38 ಆಗಿದೆ. ಈಗ ಮುಂಚೆ 8 ಇದ್ದಿದ್ದು 38. ಹಂಗೆ ಅವಾಗವಾಗ ಪಾರ್ಲಿಮೆಂಟ್ ಟೈಮ್ ಟು ಟೈಮ್ ತಕ್ಕಂಗೆ ಏನ್ ಮಾಡಿದೆ, ಜಾಸ್ತಿ ಮಾಡ್ಕೊಂಡು ಹೋಗಿದೆ. ಓಕೆನಾ. ಸುಪ್ರೀಂ ಕೋರ್ಟ್ ಸಂಸತ್ತಿನ ಕಾಯ್ದೆ ಮೂಲಕನೇ, ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜಸ್ ಅನ್ನ ಜಾಸ್ತಿ ಮಾಡೋದು ಯಾರು, ಪಾರ್ಲಿಮೆಂಟೇ. ಅದನ್ನು ಆಕ್ಟ್ ಅಂದ್ರೆ ಒಂದು ಬಿಲ್ ನ ತಗೊಂಡ್ಬಂದು ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡೇ ಮಾಡ್ಬೇಕು, ಸುಮ್ಮನೆ ಮಾಡಕ್ಕಾಗಲ್ಲ. ಆದರೆ ಹೈಕೋರ್ಟ್ ನಂಬರ್ ಆಫ್ ಜಡ್ಜಸ್, ಹೈಕೋರ್ಟ್ ಅಲ್ಲಿ ಇರುವಂತ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನ ಅನುಚ್ಛೇದ 216 ಆರ್ಟಿಕಲ್ 216 ಅಂಡರ್ ರಾಷ್ಟ್ರಪತಿಗಳ ಎಕ್ಸಿಕ್ಯೂಟಿವ್ ಆರ್ಡರ್, ಜಸ್ಟ್ ಒಂದು ಗೆಜೆಟ್ ಹೊಡಿಸಿದ್ರೆ ಸಾಕು, ಹೈಕೋರ್ಟ್ ನಲ್ಲಿ ನಂಬರ್ಸ್ ಅನ್ನ ಜಾಸ್ತಿ ಮಾಡಬಹುದು. ಅದಕ್ಕೆ ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾಗಿಲ್ಲ, ಓನ್ಲಿ ಸುಪ್ರೀಂ ಕೋರ್ಟ್ ಅಪ್ರೂವಲ್ ಮಾತ್ರ ಬೇಕು. ಇಲ್ಲಿಂದನೇ ಪರೀಕ್ಷೆಗೆ ಪ್ರಶ್ನೆಗಳು ಬರುತ್ತವೆ, ನೆನಪಿಟ್ಕೊಳ್ಳಿ. ಇಲ್ಲಿಂದನೇ ಬರುತ್ತೆ ಎಕ್ಸಾಮ್ಸ್ಗೆ. ಆಯ್ತಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ. ಡಿಫರೆನ್ಸ್ ಎಲ್ಲಿ ವ್ಯತ್ಯಾಸಗಳಿರುತ್ತೆ ಅಲ್ಲಿಂದ ಪ್ರಶ್ನೆಗಳು ಹುಟ್ಕೊಳ್ತವೆ. ಇದು ನಿಮಗೆ ಗೊತ್ತಿರಬೇಕು. ಓಕೆನಾ. ಲಯನ್ ಸ್ಪೀಸಸ್ ಸ್ಪಾಟ್ಲೈಟ್ ಪ್ರೋಗ್ರಾಮ್ ಅಂತ ತಗೊಂಡು ಬಂದಿದ್ದಾರೆ. ನೆಕ್ಸ್ಟ್ ಏನು ಲಯನ್ ಸ್ಪೀಸಸ್, ಪರಿಸರ ಅರಣ್ಯ ಮತ್ತು ಹವಾಮಾನ ಇಲಾಖೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಅಂಡ್ ಕ್ಲೈಮೇಟ್ ಚೇಂಜ್ ತಗೊಂಡ್ಬಂದಿದ್ದಾರೆ. ಎಲ್ಲಿ ಈ ಪ್ರೋಗ್ರಾಮ್ ಅನ್ನ, ಸಿಂಹಗಳ ಒಂದು ಪ್ರಭೇದವನ್ನ ರಕ್ಷಣೆ ಮಾಡ್ಬೇಕಂತ ಹೇಳಿ. ಎಲ್ಲಿ, ಗಿರ್ ರೀಜನ್, ಗುಜರಾತ್. ಓಕೆನಾ. ಇದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ಹೇಳಿ ಒಂದು ಸಬ್ಮಿಟ್ ಆಗುತ್ತೆ. ಅದಕ್ಕಿಂತ ಮುಂಚೆ ಒಂದು ಪೂರ್ವಭಾವಿ ಕಾರ್ಯಕ್ರಮ ಅಂತ ಇದನ್ನ ಮಾಡಿದ್ದಾರೆ. ಯಾವುದಕ್ಕೆ, ಏಷ್ಯಾಟಿಕ್ ಲಯನ್. ಯೂಶುವಲಿ ಅದು ಎಲ್ಲಿ ಸಿಗುತ್ತೆ, ಏಷ್ಯಾಟಿಕ್ ಲಯನ್ ಗಿರ್ ರೀಜನ್ ಅಲ್ಲಿನೇ ಹೆಚ್ಚಾಗಿ ಕಂಡು ಬರುವಂತದ್ದು. ಗುಜರಾತಿನ ಪ್ರೈಡ್ ಅಂತ ಕರೀತಾರೆ ಏಷ್ಯಾಟಿಕ್ ಲಯನ್ಸ್. ಏಷ್ಯಾಟಿಕ್ ಲಯನ್ಸ್ ಐಸಿನ್ ಸ್ಟೇಟಸ್ ಏನಿದೆ, ಎಂಡೇಂಜರ್ಡ್ ಇದೆ. ಅದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಲ್ಲಿ ಶೆಡ್ಯೂಲ್ 1 ಅಲ್ಲಿ ಇದೆ. ಸೈಟ್ಸ್ ಅಲ್ಲೂ ಅಪೆಂಡಿಕ್ಸ್ 1 ಅಲ್ಲಿ ಇದೆ. ನಿಮ್ಮೊಂದು ಹೋಮ್ ವರ್ಕ್ ಏನ್ ಗೊತ್ತಾ ಸ್ನೇಹಿತರೆ, 7 ಬಿಗ್ ಕ್ಯಾಟ್ ಅಲಿಯನ್ಸ್ ಯಾವ್ದ್ಯಾವ್ದು ನೋಟ್ ಮಾಡಿಟ್ಕೊಳ್ಳಿ. 7 ಬಿಗ್ ಕ್ಯಾಟ್ ಅಲಿಯನ್ಸ್ ಯಾವ್ದ್ಯಾವ್ದು. ಬಿಗ್ ಕ್ಯಾಟ್ ಅಲಿಯನ್ಸ್
ಹೆಡ್ ಕ್ವಾರ್ಟರ್ಸ್ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಂತ ಏನಿದೆ, ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ದೆಹಲಿನಲ್ಲಿದೆ, ನಮ್ಮ ಭಾರತದಲ್ಲಿದೆ. ಇದೊಂದು ಇಂಡಿಯಾದ ಬ್ರೈನ್ ಚೈಲ್ಡ್, ನಾವು ಇದನ್ನ ತೆಗೆದುಕೊಂಡು ಬಂದಿರುವಂತ ಕೂಸಿದು. ಇದು ಸಬ್ಮಿಟ್ ಆಗುತ್ತೆ ರೀಸೆಂಟ್ ಆಗಿ, ಮೋಸ್ಟ್ಲಿ ಬರೋ ಇದ್ರಲ್ಲಿ ಆಗುತ್ತೆ. ಬಟ್ ಇದು ಹೋಮ್ ವರ್ಕ್, ನೀವು ಯಾವ 7 ಬಿಗ್ ಕ್ಯಾಟ್ ಬರ್ತಾವ ಯಾವ್ಯಾವ ತಿಳ್ಕೊಳ್ಳಿ, ಆಯ್ತಾ? ಸೊ ಗೊತ್ತಾಯ್ತಾ, ಅದು ಇಂಪಾರ್ಟೆಂಟ್. ನೆಕ್ಸ್ಟ್ ಸೋಮನಾಥ್ ಟೆಂಪಲ್, ಗುಜರಾತಿನ ಸೋಮನಾಥ್ ಟೆಂಪಲ್ಗೆ 75 ವರ್ಷಗಳ ಒಂದು ನಿರ್ಮಾಣ ಆಗಿ 75 ವರ್ಷದ ಸಂಭ್ರಮಾಚರಣೆ ಅಂತ ಹೇಳ್ಬೋದು. ಯಾವಾಗ? 11 ಮೇ 2026 75 ವರ್ಷ ಆಯ್ತು. ಸೋಮನಾಥ್ ಸ್ವಾಭಿಮಾನ ಪರ್ವ ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಆಮೇಲೆ ಮೊಹಮ್ಮದ್ ಗಜ್ನಿ 1026ನೇ ಇಸ್ವಿಲ್ ದಾಳಿ ಮಾಡ್ತಾನೆ. 100 ವರ್ಷ ಕೂಡ ಆಯ್ತು ಮೊಹಮ್ಮದ್ ಗಜ್ನಿ ದಾಳಿಯನ್ನ ಮಾಡಿ. ಇದು ಯಾವ ಶೈಲಿಯಿದೆ? ಚಾಳುಕ್ಯ ಶೈಲಿಯಿದೆ. ಓಕೆನಾ, ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ನಗರ ಮತ್ತು ದ್ರಾವಿಡ ಎರಡರ ಮಿಶ್ರಣ, ಚಾಲುಕ್ಯ ಶೈಲಿ. ಇದನ್ನ ಕೇಳ್ಬಿಡ್ತಾನೆ ಎಕ್ಸಾಮ್ ಅಲ್ಲಿ, ಆಯ್ತಾ? ನೆಕ್ಸ್ಟ್ ಗರ್ಭಗುಡಿ ಇದೆ, ಸಭಾ ಮಂಟಪ, ನೃತ್ಯ ಮಂಟಪ, 150 ಅಡಿ ಶಿಖರ ಇದೆ, ಎಲ್ಲವೂ ಇದೆ, ಆಯ್ತಾ? ಒಂದು UPSC ಪ್ರಿಲಿಮ್ಸ್ ಅಲ್ಲೇ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸೋಮನಾಥ್ ಟೆಂಪಲ್ UPSC ಪ್ರಿಲಿಮ್ಸ್ ಐ ಥಿಂಕ್ 2021-22 ಅನ್ಕೊಂತೀನಿ ಈ ಪ್ರಶ್ನೆ ಬಂದಿತ್ತು. ತೆಗೆದು ನೋಡಿ, ಯಾರು ಅಂದ್ರೆ ಹೇಳಿಕೆ ರೂಪದಲ್ಲಿ ಬಂದಿತ್ತು. ಓಕೆನಾ, ಒಂದ್ ಹೇಳಿಕೆ ಇತ್ತು, ಅದನ್ನ ಜವಾಹರ್ಲಾಲ್ ನೆಹರು ಅವರು ಇನಾಗ್ರೇಟ್ ಮಾಡಿದ್ರಂತೇನೋ ಬರುತ್ತೋ, ಅಥವಾ ಪ್ರೆಸಿಡೆಂಟ್, ಬಟ್ ಇನಾಗ್ರೇಟ್ ಮಾಡಿದ್ದಾರೆ ನಂಗೆ ನೆನಪಿರುವಂಗೆ. ಬಟ್ ಎಕ್ಸಾಕ್ಟ್ ಆಗಿ ನನಗೆ ಸ್ಟೇಟ್ಮೆಂಟ್ ನೆನ್ ಬರ್ತಾ ಇಲ್ಲ, ಬಟ್ ನಾನು ಎಕ್ಸಾಕ್ಟ್ ಆಗಿ ಹೇಳ್ತಾ ಇದ್ದೀನಿ. ಇದು ಹೇಳ್ತಾ ಇರೋದು ನಿಜವಾದ್ದು ಏನಪ್ಪಾ ಅಂತಂದ್ರೆ, ಇದರ ಒಂದು ಇನಾಗ್ರೇಷನ್ ಉದ್ಘಾಟನೆಯನ್ನ ಅಂದಿನ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಉದ್ಘಾಟನೆಯನ್ನ ಮಾಡ್ತಾರೆ. ಇದು ಇಂಪಾರ್ಟೆಂಟ್, ಇದು ಬರ್ಬೋದು. ದಿಸ್ ಕ್ಯಾನ್ ಬಿ ಟ್ವಿಸ್ಟ್ ಬಿಕಾಸ್ ಇದು UPSC ಪ್ರಿಲಿಮ್ಸ್ ಅಲ್ಲಿ ಇದರ ಮೇಲೆ ಪ್ರಶ್ನೆ ಬಂದಿರೋದ್ರಿಂದ ಅಗೈನ್ ಇಟ್ ಕ್ಯಾನ್ ಕಮ್. ಓಕೆನಾ, ಅದನ್ನೇ ಇಟ್ಕೊಂಡು ಇಲ್ಲಿ ಮತ್ತೆ ಪ್ರಶ್ನೆಯನ್ನ ಹುಟ್ಟು ಹಾಕಬಹುದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ನ್ಯಾಷನಲ್ ಟೆಕ್ನಾಲಜಿ ಡೇ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತ ಮಾಡ್ತಾರೆ. ಯಾವತ್ತು ಮಾಡ್ತಾರೆ? ಮೇ 11. ಯಾಕೆ ಮಾಡ್ತೀವಿ ಅದನ್ನ? ಆಪರೇಷನ್ ಪೋಖ್ರಾನ್ 2, ಆಪರೇಷನ್ ಶಕ್ತಿ ಅಂತಾನು ಹೇಳ್ತೀವಿ. ಏನ್ ಮಾಡಿದ್ವಿ ಅವತ್ತು? ನಾವು ನ್ಯೂಕ್ಲಿಯರ್ ಪವರ್ ಆದ್ವಿ. ಓಕೆನಾ, ನ್ಯೂಕ್ಲಿಯರ್ ಅಣು ಬಾಂಬ್ ಅನ್ನು, ಅಣು ಶಕ್ತಿ ನಾವು ಡಿಕ್ಲೇರ್ ಮಾಡ್ಕೊಂಡಿ. ನಮ್ಮ ಹತ್ರ ನ್ಯೂಕ್ಲಿಯರ್ ಆಟಮ್ ಬಾಂಬ್ ಇದೆ, ನ್ಯೂಕ್ಲಿಯರ್ ಪವರ್ ಸ್ಟೇಟ್ ಆಗಿ ನಾವು ಕನ್ವರ್ಟ್ ಆದ್ವಿ. ಅದರ ನಾಯಕತ್ವ ಯಾರು ವಹಿಸಿದ್ರು? ಆಗಿನ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ. ಮತ್ತು ಅದರ ಬ್ರೈನ್ ಚೈಲ್ಡ್, ಅದರ ಮೇಲೆ ಮುಖ್ಯ ರೂವಾರಿ ಯಾರು? ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು. ಓಕೆನಾ, ಮೇ 11 ರಾಷ್ಟ್ರೀಯ ತಂತ್ರಜ್ಞಾನದ ವಿಶೇಷತೆ ಏನೋ? ರೆಸ್ಪಾನ್ಸಿಬಲ್ ಇನೋವೇಷನ್ ಅಂಡ್ ಇನ್ಕ್ಲೂಸಿವ್ ಗ್ರೋತ್. ಓಕೆನಾ, ರೆಸ್ಪಾನ್ಸಿಬಲ್ ಅಂಡ್ ಇನೋವೇಷನ್ ಇನ್ಕ್ಲೂಸಿವ್ ಗ್ರೋತ್. ಅದೇ ರೀತಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ನ್ಯಾಷನಲ್ ಸ್ಪೇಸ್ ಡೇ. ಇದು ನಿಮ್ ಹೋಮ್ ವರ್ಕ್, ಜಸ್ಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಇದು ಬರ್ಬೋದು. ನೆಕ್ಸ್ಟ್ ನ್ಯಾಷನಲ್ ಸ್ಪೇಸ್ ಡೇ, ಇದನ್ನ ಆಗಸ್ಟ್ ತಿಂಗಳಲ್ಲಿ ಮಾಡ್ತಾರೆ. ಐ ಥಿಂಕ್ 23-22 ಅನ್ಸುತ್ತೆ, ಅವತ್ತು ಮಾಡ್ತಾರೆ. ಬಟ್ ನಿಮ್ಮೊಂದು ಹೋಮ್ ವರ್ಕ್ ಏನಂದ್ರೆ, ಯಾಕೆ ಆವತ್ತೇ ಮಾಡ್ತಾರೆ? ಇದು ಗೊತ್ತಿದ್ರೆ ಕಮೆಂಟ್ ಹಾಕಿ, ಇಲ್ಲ ಅಂತಂದ್ರೆ ತಿಳ್ಕೊಳ್ಳಿ. ಗೊತ್ತಿದ್ದವ್ರು ಕಮೆಂಟ್ ಹಾಕಿ. ನ್ಯಾಷನಲ್ ಸ್ಪೇಸ್ ಡೇನ ಆಗಸ್ಟ್ 23 ಮಾಡ್ತಾರೆ, ಆವತ್ತೇ ಯಾಕೆ ಮಾಡ್ತಾರೆ? ಏನ್ ರೀಸನ್? ಇಲ್ಲಿ ಯಾಕೆ ಆಪರೇಷನ್ ಶಕ್ತಿ ಅಂದ್ರೆ ನಾವು ನ್ಯೂಕ್ಲಿಯರ್ ಸ್ಟೇಟ್ ಆದ್ವಿ, ಅದರ ಜ್ಞಾಪಕೋಸ್ಕರ ಮಾಡ್ತೀವಿ, ಇಲ್ಲಿ ಯಾಕೆ ಮಾಡ್ತೀವಿ? ಇದಕ್ಕೆ ಬರ್ಬೋದು ನೆಕ್ಸ್ಟ್ ಕ್ವಶನ್, ಅದಕ್ಕೆ ಹೇಳ್ತೀನಿ. ಒಂದಿಷ್ಟು ಇಂಪಾರ್ಟೆಂಟ್ ಡೇ ಇದಾವೆ. ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ, ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ 5. ಅವತ್ತೇ ಯಾಕೆ ಮಾಡ್ತೀವಿ? ನಮ್ಮ ಸ್ವದೇಶಿ ಮೂವ್ಮೆಂಟ್, ಸ್ವದೇಶಿ ಚಳುವಳಿ, ಸ್ವತಂತ್ರ ಹೋರಾಟ ಸಂದರ್ಭ. ಬೆಂಗಾಲ್ ಪಾರ್ಟಿಷನ್ ಆಗತ್ತೆ, ಸ್ವದೇಶಿ ಚಳುವಳಿ ಅವತ್ತೇ ಶುರು ಆಗಿದ್ದು, ಅದಕ್ಕೋಸ್ಕರ ಅಂತ ಹೇಳಿ ನಾವು ಆವತ್ತೇ ಮಾಡ್ತೀವಿ. ಇದು ಗೊತ್ತಿರಬೇಕು. ಅದೇ ಒಂದಿಷ್ಟು ಪ್ರಮುಖ ದಿನಾಚರಣೆಗಳನ್ನ ಆವತ್ತೇ ಯಾಕೆ ಮಾಡ್ತೀವಿ. ಪರಾಕ್ರಮ್ ದಿವಸ್ ಜನವರಿ ಐ ಥಿಂಕ್ 21 ಅನ್ಸುತ್ತೆ ಪರಾಕ್ರಮ್ ದಿವಸ್. ಅವತ್ತೇ ಯಾಕೆ ಮಾಡ್ತೀವಿ? ಪರಾಕ್ರಮಿಯಾದಂತಹ ಸ್ವತಂತ್ರ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ ರವರ ಬರ್ತ್ಡೇ. ಯಾವುದು? ಜನವರಿ 21 ಪರಾಕ್ರಮ್ ದಿವಸ್. ಇದು ಕೂಡ UPSC EPFO ಪರೀಕ್ಷೆನಲ್ಲಿ ಒಂದು ಸಲ ಬಂದಿದೆ. ರೈಟ್, ಇಂಪಾರ್ಟೆಂಟ್. ನೆಕ್ಸ್ಟ್ ಜನ್ ಸುರಕ್ಷಾ ಸ್ಕೀಮ್ಸ್. 11 ವರ್ಷ ಆಯ್ತು ಈ ಜನರ ಒಂದು ಸುರಕ್ಷೆಗೆ ಸಂಬಂಧಪಟ್ಟಂತಹ, ಅಂದ್ರೆ ಸೋಷಿಯಲ್ ಸೆಕ್ಯೂರಿಟಿಗೆ, ಜನರ ಒಂದು ಸೆಕ್ಯೂರಿಟಿಗೆ, ಸೋಷಿಯಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತ ಸ್ಕೀಮ್ಗಳನ್ನು ತಗೊಂಡ್ಬಂದು ಈಗಿನ ಸರ್ಕಾರನ ತಗೊಂಡ್ಬಂತು. 11 ವರ್ಷಗಳಾಯ್ತು. ಕಡಿಮೆ ವೆಚ್ಚ ವಿಮೆ, ತುಂಬಾ ಕಮ್ಮಿ. ಓಕೆನಾ, ಲೋ ಕಾಸ್ಟ್ ಇನ್ಶೂರೆನ್ಸ್ ಪೆನ್ಷನ್ ಸ್ಕೀಮ್ಸ್. ಇವು ಆರ್ಥಿಕ ದುರ್ಬಲ ವರ್ಗಗಳಿಗೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರೋರಿಗೆ ಇದು ಹೆಲ್ಪ್ ಆಗುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ, ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನಾ,
ಸುರಕ್ಷಾ ಭೀಮಾ ಯೋಜನಾ ಅಂದ್ರೆ ಆಕ್ಸಿಡೆಂಟಲ್ ಇನ್ಶೂರೆನ್ಸ್, ವರ್ಷ 12 ರೂಪಾಯಿ ಏನೋ ಇದೆ. ಈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಡೆತ್ ಇನ್ಶೂರೆನ್ಸ್, ಅದು ಸತ್ತೋದ್ರೆ ಸಿಗುತ್ತೆ, ಅದು ವರ್ಷಕ್ಕೆ 300 ಸಮಥಿಂಗ್ ಚಿಲ್ಲರೆ ಇದೆ. ಅಟಲ್ ಪೆನ್ಷನ್ ಯೋಜನಾ ಇದು ಬರಬಹುದು. ಇದು ಪ್ರಿವಿಯಸ್ ಇಯರ್ ಕ್ವಶನ್ ಹಲವಾರು ಬಂದಿದೆ. ಈ ಸ್ಕೀಮ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನ ನೀವು ತಿಳ್ಕೋಬೇಕು. 2 ರಿಂದ 3 ಲೈನು, ಇದು ನಿಮ್ ಹೋಮ್ ವರ್ಕ್. ಅದು ಆಲ್ರೆಡಿ ನಮ್ದು ಸ್ಕೀಮ್ಸ್ ಏನ್ ಮಾಡಿದೀವಲ್ವಾ ಅಲ್ಲಿ ಕವರ್ ಮಾಡಿದೀನಿ ಇದನ್ನ, ಬಟ್ ಇದು ಗೊತ್ತಿರ್ಲಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅಗೇನ್ ರಿಪೀಟ್ ಮಾಡಲ್ಲ ನಾನು ಮಾಡಿರೋದನ್ನೇ ಒಂದಷ್ಟು, ಆಯ್ತಾ? ಅದಕ್ಕೋಸ್ಕರ ಮೇಜರ್ ಅಭಿಲಾಷಾ ಬಾರಕ್, ಓಕೆನಾ? ಎಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿ ಇರ್ತಾರೆ ಅಲ್ಲಿ ಪರೀಕ್ಷೆಗಳಿಗೆ ಬಹಳ ಇಷ್ಟ ಆಗುತ್ತೆ. ಏನೋ ಮಹಿಳೆಯರು ಎಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ ಅಲ್ಲಿ ಪರೀಕ್ಷೆಗಳಿಗೆ ಬಹಳ ಇಷ್ಟ ಆಗುತ್ತೆ. ಮೇಜರ್ ಅಭಿಲಾಷಾ ಬರಾಕ್ ಇವರು ಹರಿಯಾಣದ ರೋಹ್ತಕ್ ಮೂಲದ ಭಾರತೀಯ ಸೇನಾ ಅಧಿಕಾರಿ, ಇಂಡಿಯನ್ ಆರ್ಮಿ ಆಫೀಸರ್, ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಪೈಲಟ್, ಫಸ್ಟ್ ವುಮೆನ್ ಕಾಂಬ್ಯಾಕ್ಟ್ ಹೆಲಿಕಾಪ್ಟರ್ ಪೈಲಟ್. ಯಾರು ಮೊದಲು ತೇಜಸ್ಸನ್ನ ಓಡಿಸಿದ್ರು ಅಂತ ಹೇಳಿ, ಐ ಥಿಂಕ್ ಯಾವ್ದೋ ವಿಮಾನ, ವಿಮಾನ ಅನ್ಕೊಂತೀನಿ, ಎಲ್ಲಿ KS ಪ್ರಿಲಿಮ್ಸ್ 2020 ಬಂದಿತ್ತು, ಆಯ್ತಾ? ನೋಡಿ KS ಅಲ್ಲೇ ಬಂದಿದೆ ಅಂದ್ರೆ ಇಟ್ ಕ್ಯಾನ್ ಕಮ್, ದಿಸ್ ಕೈಂಡ್ ಆಫ್ ಟಾಪಿಕ್ಸ್ ಕ್ಯಾನ್ ಕಮ್ ಇನ್ ಎನಿ ಎಕ್ಸಾಮ್ ಅಲ್ವಾ? ಸೊ ಅದಕ್ಕೋಸ್ಕರ ನೆನ್ಪಿಡ್ಬೇಕು. ಇವ್ರಿಗೆ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ 2025 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅಂತ ಹೇಳಿ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ. ಯಾವುದಕ್ಕೆ? ಯುನೈಟೆಡ್ ನೇಷನ್ ಶಾಂತಿ ಪಾಲನಾ ಕಾರ್ಯ ಲೆಬನಾನ್ ಅಲ್ಲಿ UN ಪೀಸ್ ಕೀಪಿಂಗ್ ಮಿಷನ್ ಅನ್ನ ತೆಗೆದುಕೊಂಡು ಹೋಗಿದ್ರು. ಲೆಬನಾನ್ ಹಿಂಸಾಚಾರ ನಡಿಬೇಕಾದ್ರೆ ಒಂದು ಪೀಸ್ ಕೀಪಿಂಗ್ ಮಿಷನ್ ತಗೊಂಡು ಹೋಗಿ ಅಲ್ಲಿ ಏನ್ ಮಾಡಿದ್ರು, ಕಾರ್ಯಾಚರಣೆ ಯಶಸ್ವಿಯಾಗಿ ಮಾಡಿದ್ದಕ್ಕೆ ಅವ್ರು 2020 UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್ ಬಂದಿದೆ. ಅದೇ ರೀತಿ ಮೊದಲ ಮಹಿಳಾ ಯುದ್ಧ ಹೆಲಿಕಾಪ್ಟರ್ ಅನ್ನ ಓಡಿಸಿದಂಥವರು. ವೆರಿ ಇಂಪಾರ್ಟೆಂಟ್. ಐ ಎಕ್ಸ್ಪೆಕ್ಟಿಂಗ್ ದಿಸ್ ಒನ್ ಕ್ವಶನ್ ಫ್ರಮ್ ದಿಸ್ ಟಾಪಿಕ್, ಓಕೆನಾ? ಬರ್ಬೋದು. ನೆಕ್ಸ್ಟ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ. ಗ್ರಾಮೀಣ ಭಾಗದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ 25 ವರ್ಷಗಳ ಹಿಂದೆ, ಅಂದರೆ ಸುಮಾರು 2000 ಇಸ್ವಿನಲ್ಲೇ ಆಗಿನ ಪ್ರಧಾನಮಂತ್ರಿಗಳಾದಂತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಇದನ್ನ ತೆಗೆದುಕೊಂಡು ಬಂದ್ರು. ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಅಂದ್ರೆ 60-40 ನಾರ್ಮಲ್ ಸ್ಟೇಟ್ಸ್ಗೆ, 90-10 ಫಾರ್ ದಿ ನಾರ್ತ್ ಈಸ್ಟರ್ನ್ ಅಂಡ್ ಹಿಮಾಲಯನ್ ಸ್ಟೇಟ್ಸ್ಗೆ. ಗ್ರಾಮದ ಎಲ್ಲಾ ಹವಾಮಾನ, ಮಳೆ ಬರ್ಲಿ, ಬಿಸಿಲಿರ್ಲಿ, ಗಾಳಿ ಬರ್ಲಿ, ಏನೇ ಬರ್ಲಿ, ಆ ತರದ ರಸ್ತೆಗಳನ್ನ ಸುಸಜ್ಜಿತ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋದಕ್ಕೆ ತಗೊಂಡು ಬಂದ್ರು. ಈಗ 4ನೇ ಹಂತ ಇತ್ತೀಚೆಗೆ ಆರಂಭ ಆಗಿದೆ. ಓಕೆ, ಇದನ್ನ ನಾನು ಸ್ಕೀಮ್ಸ್ ಪೊಲಿಟಿ ಏನೋ ಮಾಡ್ಬೇಕಾದ್ರೆ, ಇದನ್ನ ಎಕನಾಮಿನೂ ಪೊಲಿಟಿ ಮಾಡ್ಬೇಕಾದ್ರೆ ಕವರ್ ಮಾಡಿದೀನಿ. ಜಸ್ಟ್ ಗೋ ಅಂಡ್ ಚೆಕ್, ಓಕೆನಾ? ಮಾಡಿರೋದು ಮತ್ತೆ ಐ ನಾಟ್ ರಿಪೀಟ್. ಓಕೆ, ಕೇರಳ ರಿಸ್ಟೋರೇಷನ್ ಆಫ್ ಸೆಕ್ರೆಡ್ ಗ್ರೋವ್ಸ್ ಅಂದ್ರೆ ಪವಿತ್ರ ಕಾಡುಗಳು ಅಂತ ಹೇಳ್ತೀವಿ, ಓಕೆನಾ? ಪವಿತ್ರ ಕಾಡುಗಳು, ಕಾವೂಸ್ ಅಂತ ಕರೀತಾರೆ. ಈ ಪವಿತ್ರ ಕಾಡುಗಳಿಗೆ ಕೇರಳದಲ್ಲಿ ಕಾವೂಸ್ ಅಂತ ಕರೀತಾರೆ. ಕನ್ನಡದಲ್ಲಿ ಏನಂತ ಕರೀತಾರೆ? ದೇವರ ಕಾಡು ಅಂತ ಕರೀತಾರೆ. ದೇವರಾಯ್ಸ್ ಅಂತ ಎಲ್ಲಿ ಕರೀತಾರೆ? ಮಹಾರಾಷ್ಟ್ರದಲ್ಲಿ ಕರೀತಾರೆ. ಇದು ಗೊತ್ತಿರಬೇಕು, ಓಕೆನಾ? ಸೀಕ್ರೆಟ್ ಗ್ರೂವ್ಸ್ ಇವೆಲ್ಲ, ಓಕೆನಾ? ಅವನ್ನ ಪೂಜೆ ಮಾಡ್ತಾರೆ ಕಾಡು ಜನರು, ಅದನ್ನೇ ದೇವರು ಅಂತ ಹೇಳಿ ಏನ್ ಮಾಡ್ತಾರೆ? ಪೂಜೆಯನ್ನ ಮಾಡುವಂತದ್ದು. ಸಮುದಾಯದ ಭಾಗವಹಿಸುವಿಕೆ ಅಂದ್ರೆ ಪೀಪಲ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇರುತ್ತೆ. ಪಾರ್ಟಿಸಿಪೇಷನ್ ಮಾಡಿ ಸೈಂಟಿಫಿಕ್ ಅಂಡ್ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್, ವೈಜ್ಞಾನಿಕವಾಗಿ ಜೀವ ವೈವಿಧ್ಯವನ್ನ ಹೇಗೆ ರಕ್ಷಣೆ ಮಾಡ್ಬೇಕು ಅನ್ನೋದು ಅಲ್ಲಿ ಹೇಳ್ಕೊಡ್ತಾರೆ. ಇದು ಇನ್ ಸಿತು ಕನ್ಸರ್ವೇಶನ್. ನೋಡಿ, 2 ಬರುತ್ತೆ, ಒಂದು ಎಕ್ಸ್ ಸಿತು ಅಂತ ಬರುತ್ತೆ, ಇನ್ನೊಂದು ಇನ್ ಸಿತು ಅಂತ ಬರುತ್ತೆ. ಎಕ್ಸ್ ಸಿತು ಅಂತಂದ್ರೆ ಆ ಒಂದು ಕಾಡು ಅಂದ್ರೆ ವನ್ಯ ಜೀವಿ ಅಂತ ಏನ್ ಹೇಳ್ತೀನಿ, ಆ ವನ್ಯ ಅಂದ್ರೆ ಒಂದು ಕಾಡು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದೀನಿ. ಕಾಡಿನ ಒಳಗಡೆ, ಓಕೆನಾ? ಬಯೋಡೈವರ್ಸಿಟಿ ಅಂದ್ರೆ ಕಾಡಿನ ಒಳಗಡೆನೆ, ಓಕೆನಾ, ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಸಸ್ಯಗಳನ್ನ ರಕ್ಷಣೆ ಮಾಡಿದ್ರೆ ಅದು ಇನ್ ಸಿತು, ಕಾಡಿನ ಒಳಗಡೆನೆ ಇರ್ತಾವೆ ಇವು ಸೆಕ್ರೆಡ್ ಗ್ರೋವ್ಸ್, ಆಯ್ತಾ? ಕಾಡಿನ ಹೊರಗೆ ಪ್ರಾಣಿಗಳನ್ನ, ಸಸ್ಯಗಳನ್ನ ರಕ್ಷಣೆ ಮಾಡಿದರೆ ಅದು ಎಕ್ಸ್ ಸಿತು. ಎಕ್ಸಾಂಪಲ್ ಎಕ್ಸ್ ಸಿತು ಎಕ್ಸಾಂಪಲ್ ಏನು? ಝೂ ಹೊರಗಡೆ ಇರುತ್ತಲ್ವಾ, ಮೈಸೂರು ಝೂ ಮೈಸೂರು ಸಿಟಿ ಒಳಗಡೆ ಇದೆ ಅಲ್ವಾ. ಬೊಟಾನಿಕಲ್ ಗಾರ್ಡನ್, ಲಾಲ್ಬಾಗ್ ಅಲ್ಲಿ ಎಷ್ಟೋ ಸಸ್ಯಗಳ ರಕ್ಷಣೆಯನ್ನ ಮಾಡ್ತಾ ಇದಾರಲ್ವಾ. ಬೆಂಗಳೂರಿನ ಲಾಲ್ಬಾಗ್ ಅಲ್ಲಿ ಎಷ್ಟೋ ವೈವಿಧ್ಯವಾದ ಸಸಿಗಳಿದಾವೆ, ರಕ್ಷಣೆ ಮಾಡ್ತಾ ಇದಾರಲ್ವಾ, ಅದು ಎಕ್ಸ್ ಸಿತು ಗಾರ್ಡನ್ಗಳು. ಈಗ ನ್ಯಾಷನಲ್ ಪಾರ್ಕ್ ಕಾಡು ಒಳಗಡೆನೆ ಇರುತ್ತೆ, ಅದು ಇನ್ ಸಿತು. ವೈಲ್ಡ್ ಲೈಫ್ ಸೆಂಚುರಿ ಅದು ಒಳಗಡೆನೆ ಇರುತ್ತೆ, ಅದು ಇನ್ ಸಿತು. ಎಲಿಫೆಂಟ್ ಕಾರಿಡಾರ್, ಎಲಿಫೆಂಟ್ ರಿಸರ್ವ್, ಟೈಗರ್ ರಿಸರ್ವ್ ಎಲ್ಲ ಇನ್ ಸಿತು. ಅಂದ್ರೆ ಕಾಡಿನ ಒಳಗಡೆ ಇರುವಂತಲ್ಲ ಇನ್ ಸಿತು, ಕಾಡಿನ ಹೊರಗಡೆ ಇರುವಂತಲ್ಲ ಎಕ್ಸ್ ಸಿತು. ಕರ್ನಾಟಕದಲ್ಲಿ ಅಂತ ಕರೀತಾರೆ? ದೇವರ ಕಾಡು ಹೇಳಿದ್ನಲ್ವಾ. ದೇವರಾಯ್ಸ್ ಅಂತ ಎಲ್ಲಿ ಕರೀತಾರೆ? ದೇವರಾಯ್ಸ್ ಅಂತ ಕರೆಯೋದು ಮಹಾರಾಷ್ಟ್ರದಲ್ಲಿ. ಇನ್ನೊಂದ್ 2-3 ಸ್ಟೇಟ್ ಇದೆ, ರಾಜಸ್ಥಾನ, ಅದು ಬೇರೆ ಬೇರೆ ಹೆಸರಿದೆ, ಒಂದ್ಸಲ ನೋಡ್ಕೊಳ್ಳಿ, ಬರ್ಬೋದು. ಮ್ಯಾಚ್ ದಿ ಫಾಲೋವಿಂಗ್, ದೇ ಮೈಟ್ ಆಸ್ಕ್, ಮ್ಯಾಚ್ ದಿ ಫಾಲೋವಿಂಗ್ ಅನ್ನ ಕೇಳಬಹುದು.
ಓಕೆನಾ. ಸೊ ಇದು ಇನ್ನ ಸೇಮ್ ಇನ್ನೊಂದು 50 ಮಿನಿಟ್ಸ್ ಆಗುತ್ತೆ. ನಾಳೆ ಅಥವಾ ಇವತ್ತು ಇನ್ನೊಂದು ಸ್ವಲ್ಪ ಹೊತ್ತಲ್ಲೇನೆ ಅಥವಾ ನಾಳೆ ಅಂತ ಅನ್ಕೊಂತೀನಿ, ಬೆಳಿಗ್ಗೆ ಇದು ನಿಮಗೆ ಸಿಗುತ್ತೆ. ರಿಮೈನಿಂಗ್ ಏನ್ ಮಾಡೋಣ, ನಾಳೆ ಬೆಳಿಗ್ಗೆ ಮಾಡೋಣ, ಆಯ್ತಾ. ಪ್ಲೀಸ್ ನಾಳೆ ಬೆಳಿಗ್ಗೆ ಎವ್ರಿ ಒನ್. ಸೊ ಇದು ಈಗ ಹೇಗೆ ನಿಮ್ಗೆ ಸಿಕ್ತಲ್ವಾ, ಇದೇ ರೀತಿ ನಾಳೆ ಬೆಳಗ್ಗೆನೂ ನಿಮಗೆ ಸಿಗುತ್ತೆ. ಆದಷ್ಟು ವಿಲ್ ಫಿನಿಶ್ ಇಟ್ ಇನ್ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ವಿಲ್ ಫಿನಿಶ್ ಇಟ್. ರಿಮೈನಿಂಗ್ ಏನಿದೆ ಅದನ್ನ ಮುಗಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನವನ್ನ ಮಾಡೋಣ. ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್. ಐ ಆಮ್ ಎಕ್ಸ್ಪೆಕ್ಟಿಂಗ್ ಅಂಥವು ಮಾತ್ರ ನಾನು ತೆಗೆದುಕೊಂಡು ಬಂದಿದ್ದೀನಿ.